ಸನಾ, ಪ್ಯೂರ್, ಸೌಲ್, ಕವಿತಾ, ಗಣೇಶ್, ವೈಷ್ಣವಿ. ಸೊ ಎಲ್ಲರಿಗೂ ಕರೆಕ್ಟಾಗಿ ಕೇಳ್ತಾ ಇದೆ, ಕರೆಕ್ಟಾಗಿ ಕಾಣ್ತಾ ಇದೆ ಅಂತಂದ್ರೆ ಇವತ್ತಿನ ಈ ಸೆಷನ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ಗೈಸ್. ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ಬೇರೆ ಬೇರೆ ಆಂಗಲ್ದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತಾ ಇರ್ತೀವಿ. ತಿಳಿತಾ? ಎಸ್. ಸೊ ಮಹಾಂತೇಶ್ ಸರ್, ಗುಡ್ ಈವ್ನಿಂಗ್ ಸರ್. ಸರ್ ಯಾವ ಸರ್ ನಿಮ್ದು? ಮುದ್ದೇಬೇಳೆ ಸರ್. ಓಕೆ. ಸೊ ಬೇಸಿಕಲಿ ನಿಮಗೆ ಸದ್ಯ ಏನ್ ಮಾಡ್ತಾ ಇರೋದು? ಆರ್ ಯು ಟೀಚರ್? ಆರ್ ಯು ವರ್ಕಿಂಗ್ ಸಮ್ವೇರ್? ಆರ್ ಯು ರೀಡಿಂಗ್ ಸಮ್ವೇರ್? ಟೀಚರ್ ಸರ್. ಓಕೆ. ಸೊ ಯಾವುದು CBSE ಸ್ಕೂಲಾ ಇಲ್ಲ ಸ್ಟೇಟ್ ಸಿಲೆಬಸ್ ಸರ್? ಸ್ಟೇಟ್ ಸಿಲೆಬಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸನಾ ಅವರೇ, ಅಡಿಬಲ್, ನಿಮಗೆ ನನ್ನ ವಾಯ್ಸ್ ಕೇಳ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಕೆಳಗಡೆ ಒಂದು ಆಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನಿಮಗೆ ನನ್ನ ವಾಯ್ಸ್ ಕೇಳುತ್ತೆ, ನಿಮ್ಮ ವಾಯ್ಸು ನನಗೆ ಕೇಳುತ್ತೆ. ಅರ್ಥ ಆಯ್ತಾ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತೇಶ್ ಸರ್ ಅವ್ರೆ, ಥ್ಯಾಂಕ್ ಯು. ಸೊ ಸುನಿತಾ NG ಮೇಡಮ್, ಸುನಿತಾ NG ಅವರೇ ನಮಸ್ತೆ ಮ್ಯಾಮ್. ಮೇಡಮ್ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಮೈಕ್ ಮೇಲೆ ಟ್ಯಾಪ್ ಮಾಡಿ ಮಾತಾಡಬಹುದು ನೀವು. ಎಸ್, ಗಣೇಶ್ ಸರ್ ನಮಸ್ತೆ. ಗಣೇಶ್ ಸರ್, am I audible? ಎಸ್, ಗಣೇಶ್ ಸರ್ ನಮಸ್ತೆ. ಮೈಕ್ ಮೇಲೆ ಟ್ಯಾಪ್ ಮಾಡಿ. ವೈಭವಿ ಮೇಡಮ್ ಅಂಡ್ ಮರಪ್ಪ ಸರ್ ನಮಸ್ತೆ. ಸರ್ ನನ್ನ ವಾಯ್ಸ್ ಕೇಳ್ತಾ ಇದ್ದೇನೆ ಮರಪ್ಪ ಅವ್ರು ನಿಮಗೆ? ಮರಪ್ಪ ಸರ್ ಅಲ್ಲಿ ಮೈಕ್ ಮೇಲೆ ಟ್ಯಾಪ್ ಮಾಡಿ. ಅಲ್ಲಿ ಮೊಬೈಲ್ ಕೆಳಗಡೆ ಇಲ್ಲಿ ಮೈಕ್ ಇರುತ್ತೆ, ಆ ಮೈಕ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನನ್ನ ವಾಯ್ಸ್ ನಿಮಗೆ ಕೇಳುತ್ತೆ, ನಿಮ್ಮ ವಾಯ್ಸ್ ನನಗೆ ಬರುತ್ತೆ. ಎಸ್, ತುಂಬಾ ಜನರಿಗೆ ಪಾಪ ಅದನ್ನ ಯೂಸ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇದೆ, ಅದ್ರಗೋಸ್ಕರ ನಾನು ಒಂದು ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ. ಎಸ್, ಮೈಕ್ ಮೇಲೆ ಟ್ಯಾಪ್ ಮಾಡಿ ಮರಪ್ಪ ಅವರೇ. ಗಣೇಶ್ ಸರ್. ಹಾ, ಸನಾ ಅತ್ತನೂರ್ ಅವರೇ ಮೇಡಮ್ ನಮಸ್ತೆ. ಕ್ಲಾಸಿಗೆ ಜಾಯಿನ್ ಆದಂತ ಪ್ರತಿಯೊಂದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು. ಕ್ಯಾಮ್ರಾನ ಆನ್ ಮಾಡ್ಕೊಳ್ಳಿ. ಎಸ್, ಸರಿಯಾದ ಪ್ಲೇಸ್ ನಲ್ಲಿ ಇದ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸನಾ, ಎಸ್ ಎಸ್, ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಇಟ್ ಲುಕ್ಸ್ ನೈಸ್. ಸುನೀತಾ ಅವರೇ, ಎಸ್ ಬನ್ನಿ ಬೇಗ. ಓಕೆ. ಎಸ್, ಗಣೇಶ್ ಅವರೇ ನನ್ನ ವಾಯ್ಸ್ ಕೇಳ್ತಾ ಇದ್ದಾನೆ ನಿಮಗೆ? ಗಣೇಶ್ ಸರ್. ಎಸ್ ನಮಸ್ತೆ. ಎಸ್, ವೆರಿ ಗುಡ್. ಗಣೇಶ್ ಅವರೇ ಮೈಕ್ ನನ್ನ ವಾಯ್ಸ್ ಕೇಳ್ತಾ ಇದೆ ನಿಮಗೆ? ಹಲೋ. ಎಸ್, ವೆರಿ ಗುಡ್. ಶ್ರೀದೇವಿ, ಸುನೀತಾ, ಸುನೀತಾ NG ಮೇಡಮ್ ಅವರೇ ನಮಸ್ತೆ ಮೇಡಮ್. ಎಸ್, ಮರಪ್ಪ ಅವರೇ ನಮಸ್ತೆ. ನಮಸ್ಕಾರ ಸರ್. ಹಾ ಸರ್, ಸರ್ ಯಾವುದು ಸರ್ ನಿಮ್ದು? ನಮ್ದು ಜೇವರ್ಗಿ ಸರ್. ಓಕೆ. ಸೊ ಈಗಾಗಲೇ ನಿಮ್ಮ ಈ ಒಂದು ಯಾವ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಯಣದಲ್ಲಿ ಇದಕ್ಕಿಂತ ಮುಂಚೆ GPS ಎಕ್ಸಾಮ್ ಅನ್ನ ಬರ್ದಿದ್ದೀರಾ ಸರ್? ಹಾ ಸರ್, ಬರ್ದಿದ್ದೀವಿ ಸರ್ ಈಗಾಗಲೇ ಒನ್ ಟೈಮು. ಓಕೆ. ಸೊ ಅವಾಗಿನ ಅನುಭವಕ್ಕೆ ಮತ್ತು ಈಗಿನ ನಮ್ಮಲ್ಲಿ ತರಬೇತಿ ತಗೊಳ್ಳಿಕ್ಕೆ ನೀವು ಪ್ರಾರಂಭ ಮಾಡ್ಲಿಕ್ಕತ್ತಿದ್ದೀರಾ. ಈಗಾಗಲೇ ಐ ಥಿಂಕ್ ಒಂದು 2-3 ಡೇಸ್ ಆಗಿರ್ಬೇಕು ನೀವು ಕ್ಲಾಸನ್ನ ಜಾಯಿನ್ ಆಗಿ. ಯಾವ ಫೀಲಿಂಗ್ ಆಗ್ತಾ ಇದೆ ಸರ್ ನಿಮಗೆ? ನಾವು ಆಲ್ಮೋಸ್ಟ್ ಜಾಯ್ನ್ ಆಗಿ 1 ವೀಕ್ ಆಯ್ತು ಸರ್. ಓಕೆ. ನಾವು ಇದಕ್ಕಿಂತ ಮುಂಚೆ ಎಕ್ಸಾಮ್ ಮಾಡ್ಬೇಕಾದ್ರೆ ಇಷ್ಟೊಂದು ಪ್ರಿಪರೇಷನ್ ಮಾಡಿಲ್ಲ ಸರ್. ನಾವು ರಿಯಲ್ ಆಗಿ ಹೇಳ್ಬೇಕಂದ್ರೆ ಸರ್, ಓಕೆ, ಯಾವ್ದು ಪ್ರಿಪೇರ್ ಇಲ್ಲಾರ್ದೆ ನಾವು ಎಕ್ಸಾಮ್ ಅಟೆಂಪ್ಟ್ ಮಾಡಿದ್ವಿ ಸರ್ ಫಸ್ಟ್ ಆಫ್ ಆಲ್. ಎಸ್, ಓಕೆ. ನಾವು ಈ ರೀತಿ ಟ್ರೈನಿಂಗ್ ತಗೊಂಡ್ರೆ ಮೊದಲೇ ಅಪಾಯಿಂಟ್ ಆಗ್ಬೋದಾಗಿತ್ತು ಸರ್. ಓಕೆ. ಹಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಂಗಾದ್ರೆ ಹಾ. ರೂಪಾ ಮೇಡಮ್, ರೂಪಾ ಅಸಳ್ಕರ್ ಅವರೇ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನನ್ನ ವಾಯ್ಸ್ ಕೇಳ್ತಾ ಇದ್ದಾರೆ ನಿಮಗೆ? ಹಾ, ಕೇಳಿಸುತ್ತೆ ಸರ್. ಓಕೆ. ಸೊ ವೆರಿ ವಾರ್ಮ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಮೇಡಮ್ ಇವತ್ತು ನಾವು ಏನ್ ಮಾಡೋಣ, ಕೆಲವು ಟಿಪ್ಸ್ ಗಳ ಮುಖಾಂತರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕ್ಲಾಸ್ ಅನ್ನ ಹೇಗೆ ಜಾಯಿನ್ ಆಗಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಲೆಟ್ ದೆಮ್ ಜಾಯಿನ್
ಸೊ ಅವ್ರಿಗೂ ಕೂಡ ಬರ್ತಾ 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 ಆಗುತ್ತೆ ಕರೆಕ್ಟ್ ಹಂಗೆ. ಸೊ ನಾನು ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಅವ್ರಿಗೆ ಎಲ್ಲರನ್ನು, ಬಟ್ ನೋಡೋಣ. ಎಸ್ ಮೇಡಮ್ ನೋಡಿ, ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಒಬ್ಬರೊಬ್ಬರನ್ನ ನಾನು ಏನ್ ಮಾಡ್ತೀನಿ, ನಿಮಗೆ ಕೆಲವು ಕ್ವಶನ್ಸ್ಗಳನ್ನ ಕೇಳಿಕ್ ಸ್ಟಾರ್ಟ್ ಮಾಡ್ತೀನಿ. ಯಾವ ತರ ಕ್ವಶನ್ಸ್ಗಳಂತಂದ್ರೆ, ಇಟ್ ಮೀನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪ್ರಶ್ನೆಗಳನ್ನ ನೋಡೋದ್ರ ಮುಖಾಂತರ ನೀವು ನನ್ನ ಜೊತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಅದರಿಂದ ಏನಾಗುತ್ತೆ, ನಿಮ್ಮ ವೇ ಆಫ್ ಥಿಂಕಿಂಗು, ನಿಮ್ಮ ವೇ ಆಫ್ ಅಟಿಟ್ಯೂಡು ನಾಳೆ ಎಕ್ಸಾಮ್ ಹಾಲ್ನಲ್ಲಿ ಕುಂತಾಗ ಆಟೋಮೆಟಿಕ್ ಆಗಿ ಏನಾಗ್ಬಿಡುತ್ತೆ, ನಮ್ಗೆ ಈಸಿ ಆಗಿಬಿಡುತ್ತೆ. ಎಸ್ ಅಂದ್ರೆ ಈಗ ಸದ್ಯ ನಾನು ಇಂಡೈರೆಕ್ಟ್ಲಿ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಪ್ರತಿ ರವಿವಾರ ಮನಸ್ಸಿನಲ್ಲಿ ವಿಚಾರ ಏನ್ ಮಾಡ್ತೀನೋ ಅದನ್ನ ನಾನು ಬರೀಲಿಕ್ಕೆ ಬರಬೇಕು. ಈ ವಿಚಾರದಲ್ಲಿ ನಿಮ್ಮನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನನ್ನ ಪ್ರಯತ್ನ. ಹಾಗಾದ್ರೆ ನನ್ನ ಪ್ರಯತ್ನ ನಿಮ್ಗೆ ಸರಿ ಅನಿಸ್ತಾ ಇದೆನಾ ಎಲ್ಲರಿಗೂ? ಎಲ್ಲರಿಗೂ ಅನಿಸ್ತಾ ಇದೆನಾ? ಎಸ್ ಅಂತ ಅನ್ಬೋದು ಎಲ್ಲರೂ? ಹಾ ಎಸ್. ಎಸ್ ಎಸ್, ಥ್ಯಾಂಕ್ ಯು. ಎಸ್, ಸೊ ಹಾಗಾದ್ರೆ ಈ ಪ್ರಯತ್ನದಲ್ಲಿ ನಿಮ್ಮ ಸಾಥ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಜನ ಈಗಾಗಲೇ ಲಾಸ್ಟ್ ಟೈಮ್ ನಮ್ಮಲ್ಲಿ GPS ತರಬೇತಿಯನ್ನ ತಗೊಂಡು ನಮ್ಮಲ್ಲಿ ಒಳ್ಳೆ ಒಂದು ತರಬೇತಿಯನ್ನ ಪಡೆದು ಈಗಾಗಲೇ ಅಪಾಯಿಂಟ್ ಆಗಿದ್ದವರು ಕೂಡ ಇದ್ದಾರೆ. ಅದ್ರ ಜೊತೆ ನಾನೀಗ ನಿಮ್ಮ ಮುಂದೆ ಅವ್ರನ್ನು ಕೂಡ ಪರಿಚಯ ಮಾಡ್ತೀನಿ ವಿದ್ಯಾರ್ಥಿಗಳೇ. ಬಟ್ ಅದಕ್ಕಿಂತ ಮುಂಚೆ ಕೆಲವು ಕ್ವಶನ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ. ಎಸ್, ಸೊ ಮೊದಲಿಗೆ ನಾನು ಕೇಳ್ತಾ ಇರೋದು ಮಹಾಂತೇಶ್ ಸರ್ ಅವ್ರನ್ನ. ಮಹಾಂತೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಕ್ಯಾನ್ ಯು ಅನ್ಮ್ಯೂಟ್ ಯುವರ್ ಸೆಲ್ಫ್ ಸರ್? ಹಾ, ಮಹಾಂತೇಶ್ ಹಿರೇಮಠ್ ಸರ್ ಮೈಕ್ ಮೇಲೆ ಟ್ಯಾಪ್ ಮಾಡಿ. ಎಸ್, ಗುಡ್ ಈವ್ನಿಂಗ್ ಮಹಾಂತೇಶ್ ಹಿರೇಮಠ್ ಸರ್. ಸರ್ ನೀವು ಮೈಕ್ ಅನ್ನು ಆನ್ ಮಾಡಿಲ್ಲ. ಹಾ, ಈಗ ಅನ್ಮ್ಯೂಟ್ ಮಾಡಿ. ಹಾ, ಎಸ್. ಗುಡ್ ಈವ್ನಿಂಗ್ ಮಹಾಂತೇಶ್ ಸರ್. ಗುಡ್ ಈವ್ನಿಂಗ್. Good evening, sir. Good evening. Okay, so where are you from, sir? Mudebiyar, sir. Vijaypur district, sir. Mudebiyar. Okay, ನೋಡಿ, ಯಾವುದೇ ಪ್ರಶ್ನೆಯನ್ನ ಕೇಳಿದಾಗ ಪ್ರಾಪರ್ ಸೆಂಟೆನ್ಸ್ ಅನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿ. ಐ ಆಮ್ ಫ್ರಮ್ ಮುದ್ದೇಬಿಹಾಳ್. ದಿಸ್ ಇಸ್ ದ ಪ್ರಾಪರ್ ಸೆಂಟೆನ್ಸ್. ಇದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ದಲ್ಲಿ ಇರುವಂತ ವಿಷಯ. ಓಕೆ, ವೇರ್ ಆರ್ ಯು ಫ್ರಮ್ ಮಹಾಂತೇಶ್ ಸರ್? I am from Mudebiyar, sir. Okay, what is your full name? My full name is Mantesh Hiremat, sir. Okay, so what is your qualification? My qualification is BA BEd, sir. MA in external, sir. Okay, so in a BA, which are the optional subjects you have? I have English optional subjects, sir. Yes, very good. And which are other two subjects? History and statistics, sir. Okay, very good, very good. So then, nice to meet you, Mantesh sir. Thank you very much. So Okay, now thank you, sir. over to Marappa Vandurga sir avare. Marappa sir, unmute ಮಾಡ್ಕೊಳ್ಳಿ. ಹಾ, Okay, good evening sir. Good evening. ವೆರಿ ಗುಡ್ ಈವ್ನಿಂಗ್. Okay, may I know your name please? My name is Marappa S. Vandurga from Jevargi, sir. Okay, and District what is your Kalaburgi. full name? And what is your full name? Marappa Pujari. Okay, and what is your when did you, I mean, when you have finished your graduation? In which year? I completed my graduation in the year of 2015, sir. Okay, what is your favorite subject? My favorite subject is English, sir. Okay, I studied in MA English, sir. okay, in which university? Mysore University. Okay, and in this GPSTR preparation, what is your main strength? Do you think that your MCQ is good or your descriptive is good? Which is your strength? Descriptive is a very most important subject, sir, Okay, because there we have scored more than 80 plus in this descriptive paper, sir. okay, okay. So then, which is your favorite color, sir? Color. Yes. No, I'm just Sir, talking actually- with you. Okay, I'm just sharing your. Sir, I want to know your information in the sense of communication. It's not like that. Yes. What is your favorite color? already Dr. APJ Abdul Kalam told this, sir. Black color is a very good color because every black color makes a bright future. That's why I am also wearing black t-shirt. Thank you. Thanks a lot, sir. Thank you a lot.
Yeah. So now I would like to request Manjula ma'am. Manjula ma'am, good evening. ಮಂಜುಳಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೋಬಹುದು ನೀವು. ಎಸ್, ಮಂಜುಳಾ ಆದ್ಮೇಲೆ ವೈಭವಿ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಎಸ್ ಸರ್, ನಮಸ್ತೆ ಸರ್. ಎಸ್ ನಮಸ್ತೆ ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್. ಮ್ಯಾಮ್ ಕ್ಯಾಮ್ರಾ ಆನ್ ಮಾಡ್ಬೋದಾ? ಇಲ್ಲ ಸರ್, ಈ ಕಡೆ ಮಕ್ಕಳು ಓಕೆ ಎಸ್ ಓಕೆ. ಸೊ ಗುಡ್ ಈವ್ನಿಂಗ್ ಮ್ಯಾಮ್, ಗುಡ್ ಈವ್ನಿಂಗ್ Good ಮ್ಯಾಮ್. evening, sir. I would like sir. to ask you something that in Yes, paper sir. first we have 2 to 3 subjects or main other subjects are there. In paper first, which is your favorite subject? Psychology, sir. Psychology. Oh my God. Okay. So which psychology author do you like so much? ವಾಮದೇವಪ್ಪ ಸರ್ Okay. ಯೂಸ್ ಆಗಿದೆ. Okay. And where are you from? ಸರ್, ಐ ಆಮ್ ಫ್ರಮ್ ಇನ್ ಕಲಬುರ್ಗಿ. Kalburgi. Okay. And ಲಾಸ್ಟ್ where have ಟೈಮ್ you, okay. Where have you completed your B.Ed education, ma'am? B.Ed 2016 ಸರ್. Okay. I mean, where you have ಇಲ್ಲ ಸರ್, ಇನ್ ಕಲಬುರ್ಗಿ. in Kalburgi. Okay. Thank you, ma'am. Thank you very much. ಎಸ್ ಸರ್. Yeah. So ನೋಡಿ, ನಿಮ್ದು ಯಾವಾಗ ಮುಗಿಯುತ್ತೋ ಅವಾಗ ನೀವು ಅನ್ಮ್ಯೂಟ್ ಮಾಡಬೇಕು. ತಿಳಿತಾ? ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಎಸ್, ನೌ ಐ ವುಡ್ ಲೈಕ್ ಟು ಟಾಕ್ ವಿತ್ ಗಣೇಶ್. ಗಣೇಶ್ ಅವರೇ. Hi, sir. ಯಾ ಸರ್, ನಮಸ್ತೆ. Sir, namaste, sir. How are you, sir? Sir, fine, sir. You, sir? Yeah, I'm also fine. Okay, are you feeling happy joining Success Academy Jamkhandi, this app? Hello. Are you feeling happy, sir, joining my class? Happy, sir. Okay. So then, after joining this class, which class have you watched, sir? Sir, Unacademy, sir. Okay, you are my old student. Okay. Yes, sir. Okay. Then I would like to ask you some more questions regarding classes. Okay. So what is the difference between in Unacademy and in Success Academy? Can you differentiate with few words? Hello. Yes, Ganesh. Am I audible? Hello. Ganesh sir, ನನ್ನ ವಾಯ್ಸ್ ಕೇಳ್ತಾ ಇದೆ ನಿಮಗೆ? Correct ಕೇಳ್ತಲ್ಲ sir, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. Yes. Okay, then it's okay, sir. No problem. So now I would like to talk with Pavitra HT. Pavitra ma'am. ಹಾ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮ್ಯಾಮ್, ಗುಡ್ ಈವ್ನಿಂಗ್. ಅನ್ಮ್ಯೂಟ್ ಮಾಡ್ಬೋದಾ ನಿಮ್ಮದು ವಿಡಿಯೋ ಮತ್ತು ಆಡಿಯೋನ? ಮಾಡ್ಬೋದು ಸರ್, ನನ್ ಮಗಳು ಡಿಸ್ಟರ್ಬ್ ಮಾಡ್ತಾಳೆ ನಿಮ್ಗೆ. ನಡೆಯುತ್ತೆ. ಅವಳು ಅವಾಗ್ಲಿಂದ ಕೇಳ್ತಾಳೆ, ನಿಮ್ ಸರ್ ನಾನು ಒಂದ್ಸರಿ ಮಾತಾಡಿಸ್ಬೇಕು. ಹಾಯ್. Yes. Hi. My dear all GPS Hi, sir. parents, ನಾನು ಇವ್ರನ್ನ ಪರಿಚಯ ನಾನು ಮಾಡಿಕೊಟ್ರೆ ಅಷ್ಟೊಂದು ಸರಿ ಆಗೋದಿಲ್ಲ. ಅವ್ರ ಪರಿಚಯ ಅವರೇ ಮಾಡಿಕೊಟ್ರೆ ಬಹಳ ಒಳ್ಳೇದಾಗತ್ತೆ. She is my last batch student and she has qualified. Let us know very well where is she from and how she qualified. ಅವ್ರು ಹೇಗೆ ಕ್ವಾಲಿಫೈ ಆದ್ರು, ಯಾವ ರೀತಿ ಸ್ಟಡಿ ಮಾಡಿದ್ರು, ಅವ್ರನ್ನೂ ಕೂಡ ಒಂದೆರಡು ಮಾತನ್ನ ತಿಳ್ಕೊಳ್ಳೋಣ ಬನ್ನಿ. ಅವ್ರು ಹೇಳುವಂತ ಕೆಲವು ಟಿಪ್ಸ್ ಇರ್ಬೋದು, ಅವ್ರು ಹೇಳುವಂತ ಅವ್ರು ಮಾಡಿರುವಂತ ಸ್ಟ್ರಗಲ್ ಇರ್ಬೋದು, ಆ ಎಲ್ಲಾ ಮಾತುಗಳಿಂದ ಕೆಲವು ಇನ್ಸ್ಪಿರೇಷನ್ ಸಿಗುತ್ತೆ. ನಾವು ಕೂಡ ಏನಾದರೂ ಒಂದು ಚೇಂಜಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಅವರಿಗೆ ಯಾವ ರೀತಿ ಕ್ಲಾಸ್ ಸಿಕ್ಕಿತ್ತು, ಈಗ ನಿಮಗೇನು ಕ್ಲಾಸ್ ಸಿಗ್ತಾ ಇದೆ, ಆ ಎಲ್ಲಾ ಡಿಫ್ರೆನ್ಸ್ ಕೂಡ ಅವ್ರು ಹೇಳಲಿಕ್ಕೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಪವಿತ್ರ ಮೇಡಮ್, ಆ ಕ್ಲಾಸ್ಗೆ ಈ ಕ್ಲಾಸ್ಗಳಿಗೆ ಅಥವಾ ಆ ಆ್ಯಪ್ಗೆ ಈ ಆ್ಯಪ್ಗೆ ಏನ್ ಡಿಫ್ರೆನ್ಸ್ ಇದೆ, ನಿಮಗೇನ್ ಸಿಕ್ತು ಅದರಿಂದ ನೀವೇನ್ ಮಾಡಿರಿ, ಈಗ ಸಿಗ್ತಾ ಇದೆ ಅದರಿಂದ ಅವ್ರು ಏನ್ ಮಾಡ್ಕೋಬೇಕು, ಅದೆಲ್ಲವನ್ನ ನೀವು ಹೇಳಲಿಕ್ಕೆ ಒಂದಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ. ಓವರ್ ಟು ಯು ಮೇಡಮ್. ಶೋರ್ ಸರ್, ನೀವು ರಿಕ್ವೆಸ್ಟ್ ಮಾಡ್ಬೇಡ್ರಿ ಪ್ಲೀಸ್, ಯಾಕಂದ್ರೆ ಇಟ್ಸ್ ಅವರ್ ಡ್ಯೂಟಿ, ಬಿಕಾಸ್ ಐ ಆಮ್ ಹಿಯರ್ ಫಾರ್ ಯು. The day one I am very struggling because English is not easy for first language Kannada students, because I have studied in Kannada medium. The journey is very difficult to me because every day we talk in Kannada, we think always in Kannada, but it's very difficult in initial stages. But when I
joined to Unacademy. Firstly, I started my classes in Unacademy, where I saw the class was Ramesh sir handling. It was very beautiful because explaining in purely Kannada and English. Because we are second language students, no, we faces many difficulties. So initially, his guidance was very superb. Afterwards, we come to know that he's taking personal classes different in different apps, Success Academy, and I'm joined there. It's very joyful classes in totally 3 months. We engaged in 3 months daily. It was very awesome. Can I talk in Kannada, sir? Definitely. Go on in Kannada Okay. also, because many students are Okay. here who want to know very well you in Kannada also, ma'am. Definitely. Okay. Before going to that, I will tell one single word. The best teacher teach from the heart, not from the book. ಸೊ ಈ ಲೈನ್, ಈ ಸ್ಲೋಗನ್ ತುಂಬಾ ಚೆನ್ನಾಗಿ ನಮ್ ಸರ್ಗೆ ಸೂಟ್ ಆಗುತ್ತೆ. ಬಿಕಾಸ್ ಅವ್ರು ಯಾವತ್ತೂನು ಬುಕ್ ಇಂದ ಟೀಚ್ ಮಾಡ್ಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ತುಂಬಾ ಸೋರ್ಸ್ ಇರುತ್ತೆ, ಬುಕ್ಸ್ ಇರುತ್ತೆ, ಬಟ್ ನಾವು ಬುಕ್ಸ್ ಇಂದ ಓದಿದ ತಕ್ಷಣ ಎಲ್ಲದನ್ನು ತಿಳ್ಕೊಳಕ್ ಆಗಲ್ಲ. ಅದನ್ನ ಪ್ಯೂರ್ ಹಾರ್ಟೆಡ್ ಒಬ್ಬ ಸೋಲ್ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಬಹಳ ಚಂದ ಅರ್ಥ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ ಸರ್. ತುಂಬಾ ಎಷ್ಟು ಅಂದ್ರೆ ಪರ್ಸನಲ್ ಆಗಿ ನಮ್ಮನ್ನ ಕೇರ್ ಮಾಡೋರು. ಹೆಂಗೆ ಇವತ್ತು ಈ ಕ್ಲಾಸ್ ಕೊಟ್ಟಿದ್ವಿ, ವರ್ಕ್ ಮುಗಿಸಿಲ್ಲ ಅಂದ್ರೆ ಯಾಕೆ ಮುಗಿಸಿಲ್ಲ, ಯಾವಾಗ ಮುಗಿಸ್ತೀರಿ, ಈ ಟಾರ್ಗೆಟ್ ಇದೆ ಇವತ್ತು ಇಷ್ಟೊತ್ತಿಗೆ ಮುಗಿಸ್ಬೇಕು, 11 ಗಂಟೆ ಒಳಗೆ ಇದನ್ನ ಮುಗಿಸ್ ಮಲ್ಗ್ಲೇಬೇಕು. ಆತರ ತುಂಬಾ ಅಂದ್ರೆ ತುಂಬಾ ನಾವ್ ಅನ್ಕೊಂಡಿದ್ವೋ ಇಲ್ಲೋ, ಪಣ ತೊಟ್ಟಿದ್ವೋ ಇಲ್ಲೋ, CPS ಸರ್ ಕ್ಲಿಯರ್ ಆಗ್ಬೇಕು ಅಂತ. ಬಟ್ ಸರ್ ಮಾತ್ರ ಪಣ ತೊಟ್ಟಿದ್ರು, ನಮ್ ಕ್ಲಾಸ್ ಅಟೆಂಡ್ ಆದವ್ರು ಎಲ್ರು ಜಾಯ್ನ್ ಆಗ್ಬೇಕು ಅಂತ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನನಗ್ ನಂಬಿಕೆ ಇರ್ಲಿಲ್ಲ, ನಾನ್ ಜಾಯ್ನ್ ಆಗ್ತೀನಿ, ಕ್ಲಿಯರ್ ಮಾಡ್ತೀನಿ ಎಕ್ಸಾಮ್ಸ್ ಅಂತ. ಬಟ್ ಸರ್ ತುಂಬಾ ಹೇಳಿದ್ರು, ಇಲ್ಲ ನೀವು ನಾನ್ ಕೊಡೋ ವರ್ಕ್ ಎಲ್ಲ ತುಂಬಾ ಚಂದ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ರಿ, ನೀವು ಲೀಸ್ಟ್ ಅಲ್ಲಿ ಇದ್ದೇ ಇರ್ತೀರಿ ಅಂತ. ನಾನ್ ಅನ್ಕೊಂಡೆ 1:2 ಅಲ್ಲಿ ಇರ್ತೀನಿ ಬಿಡ್ರಿ ಸರ್, 1:1 ಅಲ್ಲಿ ಇರಲ್ಲ ಅಂತ. ಇಲ್ಲ ಹೋಪ್ ಫಾರ್ ದ ಬೆಸ್ಟ್ ಅಂತ ನಾನು GM ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ವಿತ್ ಇನ್ ರ್ಯಾಂಕಿಂಗ್ ಅಲ್ಲಿ GM ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ನಾನು ಲಾಸ್ಟ್ ಇರ್ತೀನಿ, ಕಾರ್ನರ್ ಅಲ್ಲಿ ಇರ್ತೀನಿ ಅನ್ಕೊಂಡಿದ್ದೆ, ಬಟ್ GM ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಬಿಕಾಸ್ ಆಫ್ ಯು ಸರ್. ನಾನು ಸರ್ ಸ್ಟಾರ್ಟ್ ಮಾಡಿ 1 ವೀಕ್ ಆಯ್ತು, HSTR ಅದೆಲ್ಲ, ಬಟ್ ನಾನ್ ಜಾಯ್ನ್ ಆಗಿಲ್ಲ, ಇವತ್ತೇ ಜಾಯ್ನ್ ಆಗಿದ್ದೀನಿ. ಬಿಕಾಸ್ ಗುರು ಪೌರ್ಣಮಿ, ಹ್ಯಾಪಿ ಗುರು ಪೌರ್ಣಮಿ ಸರ್. ಅದು ನೋಡ್ರಿ, ವ್ಯಾಸ ತೀರ್ಥರು ಮಹಾಭಾರತವನ್ನ ಬರ್ದಾಗ ಅವ್ರ ನೆನಪಿಗಾಗಿ ನಾವು ಗುರು ಪೌರ್ಣಮಿ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಆಕ್ಚುಲಿ ನಮ್ಮಂತ ಏನೂ ಗೊತ್ತಿಲ್ದಿರೋ, ಸ್ವಲ್ಪ ತಿಳ್ಕೊಂಡಿರೋ ಸ್ಟೂಡೆಂಟ್ಸ್ ನ ಅವ್ರ ಸಕ್ಸಸ್ ಗೆ ಸರ್ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಇದು ತುಂಬಾ ಅರ್ಥಪೂರ್ಣ ಗುರು ಪೌರ್ಣಮಿ ಅಂತ ಹೇಳಕ್ ನನಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು ಸರ್. ಈ ಸ್ಟೇಜ್ ಅಲ್ಲಿ ಇರೋದಕ್ಕೆ ಸದ್ಯ ನೀವು ವರ್ಕ್ ಮಾಡ್ತಾ ಇರೋದು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಮೇಡಮ್? ವಿಜಯನಗರ ಸರ್. ಓಕೆ. ನನ್ನ ಹೋಮ್ ಡಿಸ್ಟ್ರಿಕ್ಟ್ ಅಲ್ಲೇ ನಾನು ಸೆಲೆಕ್ಟ್ ಆಗಿದ್ದೀನಿ. ನಿಮ್ ಪ್ರಿಪರೇಷನ್ ಪ್ಯಾಟರ್ನ್ ಹೆಂಗಿತ್ತು? ನೀವು ನೋಟ್ಸ್ ಮಾಡ್ತಾ ಇದ್ರಾ? ಅಂದ್ರೆ ನಾವು ಕ್ಲಾಸ್ ಮಾಡಿದಂಗೆ ನೋಟ್ಸ್ ಮಾಡ್ತಾ ಇದ್ರಾ ಇಲ್ವಾ? ನಿಮ್ ಟಿಪ್ಸ್ ಗಳನ್ನ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ ಡೆಫಿನೆಟ್ಲಿ ಸರ್. ಸರ್ ಕ್ಲಾಸ್ ಅಟೆಂಡ್ ಆಗಕ್ಕಿಂತ ಮುಂಚೆ ನಾನು ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೆ, ಸಾಕಷ್ಟು ಯಾವ್ಯಾವ ಕನ್ನಡ, ಇಂಗ್ಲಿಷ್ ಟು ಕನ್ನಡ ಹೇಳ್ತಾರೆ ಅವನ್ನೆಲ್ಲದನ್ನು ನೋಡ್ತಿದ್ದೆ. ನನಗೆ ಅಲ್ಲಿವರೆಗೂ ತುಂಬಾ ಕಾಡೋದು, ಹೆಚ್ಚಿಗೆ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡೋದು ಇಂಗ್ಲಿಷ್ ಟು ಹಿಂದಿ ವಿಡಿಯೋಸೇ ಹೆಚ್ಚು, ಎಕ್ಸ್ಪ್ಲನೇಷನ್ ಆಗ್ಲಿ ಮತ್ತೊಂದಾಗ್ಲಿ. ಅಲ್ಲಿ ಡೌಟ್ಸ್ ಕೇಳಕ್ ಇರಲ್ಲ, ರೆಕಾರ್ಡೆಡ್ ವಿಡಿಯೋಸ್ ಇತ್ತು. ಸೊ ಹಂಗಾಗಿ ಅನ್ಅಕಾಡೆಮಿಯಲ್ಲಿ ಒಂದ್ಸರಿ ಸರ್ ಕ್ಲಾಸ್ ನೋಡಿದಾಗ ಬಹಳ ಚೆನ್ನಾಗ್ ಅನಿಸ್ತು. ಬಟ್ ಅಲ್ಲಿ ಲಿಮಿಟ್ಸ್ ಇತ್ತು ಸರ್ಗೆ, ಇಷ್ಟು ಟೈಮ್ ಪೀರಿಯಡ್ ಅಲ್ಲಿ ಇಷ್ಟು ಮುಗಿಸ್ಬೇಕು, ಇಷ್ಟೇ ಕ್ಲಾಸಸ್ ಅಂತ. ಸೊ ಹಂಗಾಗಿ ಒಂದ್ಸರಿ ಪರ್ಸನಲ್ ನಂಬರ್ ಸಿಕ್ಕಿತ್ತು, ಅದ್ರಲ್ಲಿ ಕಾಲ್ ಮಾಡಿ ಕೇಳಿದಾಗ ಸಕ್ಸಸ್ ಅಕಾಡೆಮಿ ಅಂತ ಹೇಳಿದ್ರು. ಇಲ್ಲಿ ಅನ್ಅಕಾಡೆಮಿಗೆ ತುಂಬಾ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿ ನಿಮಗೆ ತುಂಬಾ ಟೈಮ್ ಕೊಡ್ತಾರೆ ಸರ್. ಅನ್ಅಕಾಡೆಮಿಲಿ ಲಿಮಿಟೆಡ್ ಪೀರಿಯಡ್ಸ್ ಇರುತ್ತೆ, ಇಲ್ಲಿ ಇರಲ್ಲ. ನೀವು ಕ್ಲಾಸ್ ಅಲ್ಲೂ ಡೌಟ್ಸ್ ಕೇಳ್ಬಹುದು, ಕ್ಲಾಸ್ ಆದ್ಮೇಲೂ ಕುತ್ಕೊಂಡು ನೋಟ್ಸ್ ಮಾಡಿರೋದ್ರಲ್ಲೂ ಡೌಟ್ಸ್ ಕೇಳ್ಬಹುದು, ಅದಾದ್ಮೇಲೆ ಮತ್ತೆ ಫೋನ್ ಮಾಡಿನೂ ಕೇಳ್ಬಹುದು. ಅಷ್ಟೊಂದು ಟೈಮ್ ಸರ್. ಒಂದೊಂದ್ಸರಿ ಅನ್ಸುತ್ತೆ 24x7 ಅಲ್ಲಿ ಅವ್ರಿಗೆ ಅವ್ರು ಎಷ್ಟು ಟೈಮ್ ಕೊಡ್ತಾರೆ ಅಂತ ನಾನು ಸುಮಾರು ಸರಿ ಯೋಚನೆ ಮಾಡಿದೀನಿ. ಯಾಕಂದ್ರೆ ನಾವೇ ಸ್ಟಡೀಸ್ ಕೊಟ್ಟು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀವಿ, ಬಟ್ ಅವ್ರು ಹಂಗಿಲ್ಲ, ಯಾವಾಗ್ಲೂ ಅವೈಲೇಬಲ್ ಇರ್ತಿದ್ರು. ಅಷ್ಟು ಟೈಮ್ ದೇವ್ರು ಅವ್ರಿಗೆ ಕೊಟ್ಟಿದ್ದಾರೆ ನಮ್ಗೋಸ್ಕರ. ಸೊ ಈ ಫೀಸ್ ಇದೆಲ್ಲ ಮ್ಯಾಟ್ರ್ ಅಲ್ಲ ಸರ್. ನಿಮ್ಮ ಏನು ನಿಮ್ಮ
ಟ್ರೂ ವರ್ಕ್ ಇದೆಯಲ್ಲ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಅದು Thank you. ಮಾತ್ರ Thank you. 100%. ಇವಾಗ ನನ್ನ ಟಿಪ್ಸ್ ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನ್ ಕ್ಲಾಸಿಗೆ ಲೈವ್ ಕ್ಲಾಸಸ್ ಜಾಸ್ತಿ ಜಾಯ್ನ್ ಆಗ್ತಿದ್ದೆ. ಲೈವ್ ಕ್ಲಾಸ್ ನನಗೆ ತುಂಬಾ ಕೆಲವೊಂದ್ಸರಿ ಸ್ಪೀಡ್ ಅನ್ಸೋದು, ಯಾಕಂದ್ರೆ ನನಗೆ ಒಂದ್ ಅರ್ಥ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ವಶನ್ ಗೆ ಹೋದಾಗ ನನಗೆ ಅರ್ಥ ಆಗ್ತಿದೆ. ಸೊ ಫಸ್ಟ್ ಗೆ ಲೈವ್ ಜಾಯ್ನ್ ಆದಾಗ ನನಗೆ ಈ ಸಮಸ್ಯೆ ಕಾಡ್ತಾ ಇತ್ತು. ಆಮೇಲೆ ನನಗೆ ಅರ್ಥ ಆಯ್ತು ರೆಕಾರ್ಡೆಡ್ ಕೇಳಿ ನೋಡೋಣ ಅಂತ. ರೆಕಾರ್ಡೆಡ್ ಕೇಳಿದಾಗ ಕೆಲವೊಂದ್ಸರಿ ಎಲ್ಲಿ ಡೌಟ್ ಬರ್ತಿತ್ತು ಅಲ್ಲಿ ಹೋಲ್ಡ್ ಮಾಡ್ತಿದ್ದೆ. ಅದ್ರ ಬಗ್ಗೆ ಹಿಂದಿನ ಕ್ವಶನ್ಸ್ ಯಾವ್ದಾದ್ರು ಇದ್ರೆ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊತಿದ್ದೆ. ಮತ್ ಆ ಡೌಟ್ ಅನ್ನ ಸರ್ಗೆ ಅವಾಗ್ಲೇನೆ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ. ನನಗೆ ಲೈವ್ ಕ್ಲಾಸಸ್ ಗಿಂತ ರೆಕಾರ್ಡೆಡ್ ಕ್ಲಾಸಸ್ ತುಂಬಾ ಯೂಸ್ ಆಯ್ತು. ಮತ್ತೆ ಎಕ್ಸಾಂಪಲ್ಸ್ ನಾನು ಲೈವ್ ಅಲ್ಲೇ ಅಲ್ಲಿ ರೆಕಾರ್ಡೆಡ್ ಕ್ಲಾಸ್ ಅಲ್ಲಿ ಅವಾಗ್ಲೇ ಬರ್ಕೋತಿದ್ದೆ. ಮತ್ತೆ PDF ಡೌನ್ಲೋಡ್ ಮಾಡಿ ಅದನ್ನು ನೋಡ್ಕೋತಿದ್ದೆ. ಹೆಚ್ಚು PDF ಮಾಡಿದ್ಕಿಂತ ನೋಟ್ಸ್ ಮಾಡಿದ್ದೆ ಹೆಚ್ಚು ಸರ್. ಸ್ಪೈರಲ್ ಬೈಂಡಿಂಗ್ಸ್, ಒಂದು ಸ್ಪೈರಲ್ ಬೈಂಡಿಂಗ್ 250 ಪೇಪರ್ಸ್ ಇರುತ್ತೆ. ಅಂತದ್ದು ನಾವು ಮಿನಿಮಮ್ ಏನಿಲ್ಲ ಅಂದ್ರೂ 4 ಸ್ಪೈರಲ್ ಬೈಂಡಿಂಗ್ ಖಾಲಿ ಆಗಿದೆ 3 months ಅಲ್ಲಿ. Oh ಬರೀ my God. ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ ಬರೆಯೋದು. Okay. ಸರ್ ಇಷ್ಟು ಹೇಳ್ತಿದ್ರು ಅಂದ್ರೆ ನಾವ್ ಹೆಂಗೆ, ಈಗ ನಾನೇ ನನ್ ಮಗಳಿಗೆ LKG UKG ಮಕ್ಕಳಿಗೆ 10 times ಬರೀ 20 times ಬರೀ ಅಂತ ಹಂಗೆ ಸರ್ ನಮಗೆ ಹೇಳ್ತಿದ್ರು. ನಾವು ಆತರ ಪ್ರಿಪೇರ್ ಮಾಡಿದೀವಿ. ಯಾವ್ದನ್ನ ಇಮೇಲ್ ರೈಟಿಂಗ್, ಮತ್ತೆ ಮೆಸೇಜ್ ರೈಟಿಂಗ್, ಲೆಟರ್ ರೈಟಿಂಗ್, ಇದು ಬರುತ್ತೆ ಅಂದ್ರೆ ಅದು ಬರುತ್ತೆ. ನನ್ನ ಸ್ಕೋರ್ ಬಂದು ನಂದು MCQ ಅಲ್ಲೇ ನಾನು ಚೆನ್ನಾಗಿದ್ದೆ ಅನ್ಕೊಂಡಿದ್ದೆ ಮುಂಚೆ. ಬಟ್ ನನ್ನ ಸ್ಕೋರ್ 38 ಆಯ್ತು MCQ ಅಲ್ಲಿ. ಬಹಳ ಅಂದ್ರೆ ಬಹಳ ಬೇಜಾರಾಗಿ ಸರ್ಗೆ ಹತ್ಬಿಟ್ಟಿದ್ದೆ. ನೋಡ್ರಿ ಸರ್ ನಾನು 40 ಪಾಸ್ ಆಗ್ಲಿಲ್ಲ. ಬಟ್ ಅವ್ರು ಹೇಳಿದ್ರು ಡಿಸ್ಕ್ರಿಪ್ಟಿವ್ ಚೆನ್ನಾಗಾಗುತ್ತೆ ನಿಮ್ದು ಅಂತ. ಡಿಸ್ಕ್ರಿಪ್ಟಿವ್ 79 ಆಯ್ತು 100ಗೆ. Congrats. ವೆರಿ ಹ್ಯಾಪಿ ಫಾರ್ ದಟ್. ಸೊ 126 ಟೋಟಲ್. ಖುಷಿ ಇದೆ, ಬಹಳ ಖುಷಿ ಇದೆ. ಈಗ ಅದೇ ಸ್ಪೀಡ್ ಅಲ್ಲಿ HSTR ಗೆ ಪ್ರಿಪೇರ್ ಆಗ್ತಿದೀವಿ. ಮೇಡಮ್ ಹಾಗಾದ್ರೆ ಒಂದು Yes, ಕ್ವಶನ್, ನಿಮ್ sir. ಟೈಮ್ದಲ್ಲಿ ನಾ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಸಿರೀಸ್ ಅದು ಮಾಡಿದ್ದಿಲ್ಲ ಈ ರೀತಿಯಾಗಿ. ಹೌದು ಸರ್, ಹೌದು. ನಾವು ಟೆಸ್ಟ್ ಸಿರೀಸ್ ಮಾಡಿದ್ದಿಲ್ಲ. ನೀವು ಬರಿತಾ ಇದ್ರಿ, ನನಗೆ ಫೋಟೋ ಕಳಿಸ್ತಾ ಇದ್ರಿ, ಆ ತರ ಒಂದ್ ಸ್ವಲ್ಪ ಏನೋ ನಡೆದಿತ್ತು. ಬಟ್ ಈ ಹೌದು ಸಲ sir. ಟೆಸ್ಟ್ ಸಿರೀಸ್ ಅಂತ ಒಂದು ದೊಡ್ಡ ಪೋರ್ಟಲ್ ಇದೆ. ಅವ್ರು ಅಲ್ಲಿ ಕುಂತು Okay. ತಮ್ಮ ಆನ್ಸರ್ ಅನ್ನ ಬರಿತಾ ಇದ್ದಾರೆ, PDF ಅನ್ನ ಮಾಡಿ ನನಗೆ ಕಳಿಸ್ತಾರೆ. ನಾ ಅದನ್ನ ಇವ್ಯಾಲ್ಯುವೇಟ್ ಮಾಡ್ತೀನಿ, ಮತ್ತೆ ನಿಮ್ ಫೀಡ್ಬ್ಯಾಕ್ ಬರುತ್ತೆ, ಅದ್ರ ಜೊತೆ ಸೊಲ್ಯೂಷನ್ ಬರುತ್ತೆ. ಈ ಒಂದು ಮೆಥಡ್ ದಿಂದ ಡಿಸ್ಕ್ರಿಪ್ಟಿವ್ ಎಲ್ಲಾರು ಅಭ್ಯರ್ಥಿಗಳಿಗೆ ಸ್ವಲ್ಪ ಏನಾದ್ರು ಹೆಲ್ಪ್ ಆಗ್ಬಹುದಾ? ಅಲ್ಲ ಸರ್, ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ವಿತಿನ್ 10 ರ್ಯಾಂಕ್ ಅಲ್ಲಿ ಇರ್ತೀವಿ ನಾವು ಸಕ್ಸಸ್ ಅಕಾಡೆಮಿ. ಅದು ಮಾತ್ರ ಶೋರ್. ಯಾಕಂದ್ರೆ ನಾವು ಬರ್ದಿದ್ದನ್ನ ನೀವು ನೋಡ್ದೇನೆ ಇದ್ದಾಗೆ ನಾವು GM ಅಲ್ಲಿ ಇದೀವಿ, 30 ರ್ಯಾಂಕ್ ಅಲ್ಲಿ ಇದೀವಿ ಅಂದಾಗ ನೀವು ಕ್ರಾಸ್ ಚೆಕ್ ಮಾಡಿ ಅದ್ರ ಬಗ್ಗೆ ನೀವು ನಮಗೆ ಗೈಡ್ ಮಾಡ್ತೀರಿ ಅಂದ್ರೆ ಡೆಫಿನೆಟ್ಲಿ ನಾವು ವಿತಿನ್ 10 ಅಲ್ಲಿ ಇರ್ತೀವಿ ಸಕ್ಸಸ್ ಅಕಾಡೆಮಿ. ಅದ್ರ ಬಗ್ಗೆ ಡೌಟೇ ಇಲ್ಲ. ನೀವು ಸರ್, ನಾನು ಒಂದ್ ಮಾತಿನ ಹೇಳ್ತೀವಿ, ನಾವು ಪ್ಯೂರ್ಲಿ ಯಾರು ನಂಬ್ತೀವಿ, ನಮ್ ತಂದೆ ತಾಯಿ ನಂಬ್ತೀವಲ್ಲ, ಅಷ್ಟು ಪ್ರಾಮಾಣಿಕವಾಗಿ ನೀವು ಸರ್ನ ನಂಬಿ ಚಂದ ಪ್ರಿಪೇರ್ ಆಗ್ರಿ. ನೆಕ್ಸ್ಟ್ GPSTR ನೀವ್ ಇದೇ ಇರ್ತೀರಿ ರ್ಯಾಂಕಿಂಗ್ ಅಲ್ಲಿ, ಯಾಕೆ ಇರಲ್ಲ ಅನ್ನೋದು ಡೌಟೇ ಬೇಡ. ಬಟ್ ನೀವು ಬ್ಲೈಂಡ್ ಆಗಿ ಸರ್ನ ಫಾಲೋ ಆಗ್ಲೇಬೇಕು. ಬಟ್ ಈಗ ಎಲ್ಲರಿಗೂ ಒಂದು ನನ್ನ ಪ್ರಶ್ನೆ ಏನಿದೆ ಅಂತಂದ್ರೆ ಮೇಡಮ್, ಸರ್ ವೇಕೆನ್ಸಿ sir. ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇದೆ GPSTRದು, ಅದೇನೋ sir. PST ಆಗೋದಿದೆ ಹಾಗೆ ಹೀಗೆ ಅಂತ ಅವ್ರ ತಲೆಯಲ್ಲೆಲ್ಲ ಬಂದ್ ಬಿಡ್ತಾ ಇದೆ. ಪಾಪ ಅವ್ರಿಗೆ ಏನಾದ್ರು ಒಂದೆರಡು ಮಾತು ಏನಾದ್ರು ನಿಮ್ಮಿಂದ ಆ ತರ ವಿಚಾರ ಮಾಡೋದು ಏನು ಹೇಳ್ಬೋದು ನೀವು? ಸರ್ ಹಂಗಂದ್ರೆ ನಮ್ಮ ಈ GPSTR ಗಿಂತ ಮುಂಚಿನ ಬ್ಯಾಚ್ ನವರು ನಮ್ಕಿನ ಜಾಸ್ತಿ ತುಂಬಿಕೊಂಡಿದ್ರು ಸರ್. ಅಂದ್ರೆ ನಮ್ಕಿನ ಜಾಸ್ತಿ ವೇಕೆನ್ಸಿ ತೋರಿಸಿದ್ರು. ಅವ್ರಕಿನ್ನ ನಮ್ದು 50 to 60% ಕಡಿಮೆ ಆಯ್ತು ಸರ್. ನಾವು ಅವಾಗೂ ಹಿಂಗೆ ಅನ್ಕೊಂಡಿದ್ವಿ ಸರ್. ಟೋಟಲ್ 75 ನಮ್ ಡಿಸ್ಟ್ರಿಕ್ಟ್ ಕರ್ದಿರೋದು. 75 ಲೇಡೀಸ್ ಗೆ ನಮ್ಮಲ್ಲಿ ರಿಸರ್ವೇಶನ್ ಇರೋದು ಒಂದ್ರಲ್ಲಿ ನಾವ್ ಇರ್ತೀವ ಅಂತ. ಬಟ್ ಹಂಗ ಅನ್ಕೊಳ್ಳೋ ಬದಲು ನಂದ್ ಆದ್ಮೇಲೆ ಹೇಳ್ತಿದೀನಿ, ಟೋಟಲ್ 75 ನಾವು ಫೈಟ್ ಮಾಡ್ತೀವಿ ಅನ್ನೋಕ್ಕಿಂತ ನನ್ನ ಒಂದ್ ಜಾಬಿಗೆ ನಾನ್ ಫೈಟ್ ಮಾಡ್ತಿದ್ದೀನಿ. ನಂದು ಒಂದ್ ಜಾಬ್ ಇದ್ದೇ ಇರುತ್ತೆ ಅಂತ ಮನ್ಸಲ್ಲಿ ಇಟ್ಕೊಂಡ್ ಮಾಡಿದ್ರೆ ಡೆಫಿನೆಟ್ಲಿ ರೀಚ್ ಆಗ್ಬೋದು. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಸೊ ಹಂಗಾದ್ರೆ ಕೊನೆ ಮಾತು ಅವರೆಲ್ಲರಿಗೂ ಯಾವ್ದೊಂದು ಮಾತನ್ನ ಹೇಳ್ತೀರಾ? ಆ ಮಾತಿನಿಂದ ಅವರಿಗೆ ಇವತ್ತಿಂದ ಒಂದು ಏನೋ ಡಿಫ್ರೆಂಟ್ ಆದ ಲೈಫ್, ಡಿಫ್ರೆಂಟ್ ಆದ ಸ್ಟಡಿ ಮಾಡ್ಬೇಕಂತ ಅವ್ರಿಗೆ ಸ್ಫೂರ್ತಿ ಸಿಗಬೇಕು. ಆ ತರದ ಒಂದು ಕೊನೆ ಮಾತು. ನನ್ನ ಪರ್ಸನಲಿ ಹೇಳ್ತೀನಿ ಸರ್, ನಿಮ್ಮನ್ನ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಕು. ಜೊತೆಗೆ ಸ್ಮಾರ್ಟ್ ವರ್ಕ್, ನೀವ್ ಹೇಳ್ದಂಗೆ ಎಲ್ಲಾ ಬುಕ್ಗಳನ್ನ ಹಾಕೊಂಡ್ ಕುತ್ಕೊಳ್ಳೋಕ್ಕಿಂತ ಯಾವ್ದಾದ್ರು ನಿಮ್ಮ ಸ್ಟಡಿ ಮೆಟೀರಿಯಲ್ ನ ಇಟ್ಕೊಂಡು ನಾ ಮಾಡೇ ಮಾಡ್ತೀನಿ, ನಂದು ಹಾಗೆ ಆಗುತ್ತೆ. GPSTR ಆಗಿದ್ರು ನಾನು HSTR ಟ್ರೈ ಮಾಡ್ತೀನಿ. PST ಅದು ಏನು ಕಡಿಮೆ ಕೆಲಸ ಅನ್ನೋ ಯೋಚನೆ ಬರೋದು ಬೇಡ ನಿಮ್ ತಲೆಯಲ್ಲಿ. ಎಲ್ಲದಕ್ಕೂ ಪ್ರಯತ್ನ ಮಾಡ್ರಿ. ಮೊದ್ಲು ಒಂದ್ ಗೌರ್ಮೆಂಟ್ ಹುದ್ದೆ ಅಂತ ಆದ್ರೆ ನಿಮ್ಗೂ ಒಂದು ಈ ತರ ಧೈರ್ಯ ಬರುತ್ತೆ. ಆಮೇಲೆ ನೀವು ಕುತ್ಕೊಂಡು UPSC ಗೆ ಟ್ರೈ ಮಾಡ್ಬೋದು ಅನ್ನೋದು ನನ್ನ ಯೋಚನೆ ಸರ್. ಫಸ್ಟ್ ಒಂದ್ ಚಿಕ್ಕದು ನಮಗೆ ಒಂದು ಆಧಾರ ಬೇಕು ಸರ್. ಆಧಾರ ನಮಗೆ ಸಿಕ್ಕಾದ್ಮೇಲೆ ನಮಗೆ ನಿಜವಾಗ್ಲೂ ವಿಶ್ವಾಸ ಬರುತ್ತೆ.
ಆ ಕಾನ್ಫಿಡೆನ್ಸ್ ಮೇಲೆ ನಾವು ಚಂದ ಮುಂದುವರಿಬಹುದು ಅನ್ನೋ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈ ಆ ಹುಮ್ಮಸ್ಸಿಂದಾನೇ ನಾನು HSTR ಪ್ರಿಪೇರ್ ಆಗ್ತಾ ಇದೀನಿ. ಹಂಗಂತ HSTR ಸ್ಟಾಪ್ ಆಗುತ್ತಾ? ಡೆಫಿನೆಟ್ಲಿ ಇಲ್ಲ. ಸರ್ಗೆ ಅದನ್ನು ಹೇಳಿದೀನಿ ನಾನು. ನೆಕ್ಸ್ಟ್ KSET ಗೆ ಇದಕ್ಕೆಲ್ಲದಕ್ಕೂ ಸ್ಟಾರ್ಟ್ ಮಾಡ್ರಿ ಸರ್. ತುಂಬಾ ಜನ ಇದೀವಿ ಆಸ್ಪಿರೆಂಟ್ಸ್, ಅದ್ರ ಬಗ್ಗೆ ತುಂಬಾ ಒಲವಿರೋಂಥವ್ರು ಇದ್ದೀವಿ. ನಿಜವಾಗ್ಲೂ ಒಳ್ಳೆ ಗುರು ಇದ್ದಾಗ ನಾವು ಅದನ್ನ ದಾರಿ ತೋರ್ಸೋರ್ ಇದ್ದಾಗ ಬೇಕಾದನ್ನ ಸಾಧಿಸ್ಬೋದು. ಸೊ ಕೊನೆಯದಾಗಿ ಒಂದೇ ಮಾತು, ಎ ಗುಡ್ ಟೀಚರ್ ಇಸ್ ಲೈಕ್ ದ rising sun that comes to fill the empty and dark minds with the light of the education. So ರಮೇಶ್ ಸರ್ ಯಾವಾಗ್ಲೂ ರೈಸಿಂಗ್ ಸ್ಟಾರ್ ತರ ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣನೇ ಸೂರ್ಯ ಉದಯಿಸ್ತಾನೋ, ಇವತ್ತೇನೋ ಮೋಡಕ್ ಹೌದಾಗ ಏನಾದ್ರು ಸೂರ್ಯ ಕಾಣಿಸ್ತಾನೋ ಇಲ್ಲ ಅನ್ನೋ ಡೌಟ್ ಅಲ್ಲಿ ಇರ್ತೀವಿ. ಬಟ್ ಸರ್ ಯಾವತ್ತೂ ಮಿಸ್ ಆಗಲ್ಲ, ಎಂಡ್ ಟೈಮ್ ಇರ್ತಾರೆ. ನಾವು ಅಷ್ಟೇ ಪಂಕ್ಚುಯಲ್ ಇದ್ದಾಗ ನಾವು ಬೇಕಾದ್ ಸಾಧಿಸ್ಬೋದು. ನಾವು ಪಂಕ್ಚುಯಲ್ ಆಗಿರ್ಬೇಕು ಅಷ್ಟೇ. Okay, thanks a lot, Pavitra ma'am. Thank you. ಆಯ್ತು ಸರ್, Yes. ಥ್ಯಾಂಕ್ ಯು ಸರ್. So now I would like to request Vaibhavi ma'am. So ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೋಬಹುದು. ಸೊ ಈಗ ಕೆಲವು ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಸೊ ಗಣೇಶ್ ಅವರ ರೆಡಿ ಇದ್ದೀರಾ ಈಗಾದ್ರು? ಗಣೇಶ್ ಸರ್. ಹಾ ಸರ್. ಸರ್ ಆರ್ ಯು ರೆಡಿ? ಸೊ ಮೈಕ್ ಕ್ಯಾಮ್ರಾ ಆನ್ ಮಾಡ್ತೀರಾ? ಹಾ ಸರ್, ಓಕೆ. ಎಸ್, ಕ್ಯಾಮ್ರಾ ಆನ್ ಮಾಡಿ. ಎಸ್, ಸೊ ಈಗ ಎಲ್ಲರಿಗೂ ಸ್ಕ್ರೀನ್ ಮೇಲೆ ನಿಮಗೆ ನೋಟ್ಸ್ ಕಾಣ್ತಾ ಇದೆ. ಆಮ್ ಐ ರೈಟ್ ಆರ್ ನಾಟ್? ಸ್ಕ್ರೀನ್ ಮೇಲೆ ನೋಟ್ಸ್ ಕಾಣ್ತಾ ಇದೆ ತಾನೆ? ಎಸ್, ಕಾಣ್ತಾ ಇದೆ ಸರ್. ಹಾ, ಸೊ ನೋಡಿ, ನಾನು ಇದ್ರ ಮೇಲೆ ಕೆಲವು ಕ್ವಶನ್ಸ್ಗಳನ್ನ ಕೇಳ್ತೀನಿ. ಸೊ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಸೊ ನೋಡಿ, ಪ್ರತಿ ಪ್ರಶ್ನೆ ಅದರದೇ ಆದಂತ ಒಂದು ಮಹತ್ವತೆಯನ್ನು ಹೊಂದಿರ್ತದ. ನಾವು ಅದನ್ನ ತಿಳ್ಕೊಂಡು ಅದಕ್ಕೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಎಸ್. ಪಾರ್ಟ್ಸ್ ಆಫ್ ಅ ಟ್ರೀ ಇದ್ರ ಮೇಲೆ ಕೆಲವು ಕ್ವಶನ್ಸ್ಗಳನ್ನ ನಾನು ನಿಮ್ಮನ್ನ ಕೇಳ್ತೀನಿ. ಅದ್ರ ಮೇಲೆ ನೀವು ಹೇಳಬೇಕು. ನೋಡಿ, ಈ ಪಾರ್ಟ್ಸ್ ಆಫ್ ಅ ಟ್ರೀ ಅನ್ನ ನೋಡುವಾಗ ಇಲ್ಲಿ ಲೀಫ್ ಇದೆ, ಇಲ್ಲಿ ಟ್ವಿಗ್ ಇದೆ, ಇಲ್ಲಿ ಬ್ರಾಂಚ್ ಇದೆ, ಇಲ್ಲಿ ಫ್ರೂಟ್ ಇದೆ, ಇಲ್ಲಿ ಫಾಲಿಯೇಜ್ ಇದೆ. ನೋಡಿ, ಪ್ಲಾಂಟ್ ನ ಈ ಎಲ್ಲಾ ಭಾಗಗಳನ್ನ ನಾವು ಕ್ರೌನ್ ಅಂತ ಕರಿತೀವಿ, ಕಿರೀಟ ಅಂತ ಕರಿತೀವಿ. ಅದೇ ಅದರ ಕೆಳಗಡೆ ಇದೆಲ್ಲ ಅದನ್ನ ರೂಟ್ಸ್ ಅಂತ ಕರಿತೀವಿ. ರೂಟ್ ನಲ್ಲಿ ಲ್ಯಾಟ್ರಲ್ ರೂಟ್, ರೂಟ್ ಹೇರ್ಸ್, ಟ್ಯಾಪ್ ರೂಟ್ ಅಂತ 3 ತರ ರೂಟ್ ಬರ್ತಾವ. ಅಂದರೆ there are 2 parts in a tree. The first part is called crown, the second part is called roots. ನೋಡಿ, there are 2 parts in a tree. The first one is crown, the second one is a root. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದ್ರ ಮುಖಾಂತರ ನಿಮಗೆ ಯಾವ ರೀತಿಯಾಗಿ ನನ್ನ ಕಮ್ಯುನಿಕೇಶನ್ ಅನ್ನ ನಾನು ಪ್ರಾರಂಭ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೇನೆ. ಅಂದ್ರೆ ಇದರ ಅರ್ಥ, ಈಗ ನಾನು ಒಬ್ಬರೊಬ್ಬರನ್ನ ಈ ರೀತಿ ಕೇಳ್ತೀನಿ, ಇದ್ರ ಬಗ್ಗೆ ಹೇಳಿ ಅಂತ. ಅವಾಗ ನೀವೇನ್ ಮಾಡ್ಬೇಕು? there are 2 parts in a tree. First one is a crown, second one is a root. Crown has, ನೋಡಿ, crown ಇದೆ. ಕ್ರೌನ್ ಏನನ್ನು ಹೊಂದಿದೆ ಅಂದ್ರೆ ಕ್ರೌನ್ ಏನನ್ನು ಹೊಂದಿದೆ ಅಂತಂದ್ರೆ ಲೀಫ್, ಟ್ವಿಗ್, ಬ್ರಾಂಚ್, ಫ್ರೂಟ್, ಫಾಲಿಯೇಜ್. ಅಂಡ್ ಲಾಸ್ಟಕ್ಕೆ ರೂಟ್ ಹೇಳುವಾಗ ಮಧ್ಯದಲ್ಲಿ ಆಂಡ್ ಬರುತ್ತೆ. ಅಂಡ್ ರೂಟ್ ಹ್ಯಾಸ್ ಲ್ಯಾಟ್ರಲ್ ರೂಟ್, ರೂಟ್ ಹೇರ್ಸ್, ಟ್ಯಾಪ್ ರೂಟ್. ಇದನ್ನ ಎಲ್ಲವನ್ನು ನೀವು ಹೇಳ್ಬೇಕು. ನೆನ್ಪಿಟ್ಕೊಳ್ಳಿ, ಒಬ್ರೊಬ್ಬರಾಗಿ. ಈಗ ನಾನು ಒಂದು 15 ಸೆಕೆಂಡ್ ಟೈಮ್ ಕೊಡ್ತೀನಿ. ಗಣೇಶ್ ಅವರು ನೀವು ರೆಡಿ ಆಗ್ಬೇಕು. ಎಸ್, ಎಲ್ಲರಿಗೂ ಸ್ಕ್ರೀನ್ ಪ್ರಾಪರ್ ಆಗಿ ಕಾಣ್ತಾ ಇದೆ ತಾನೆ? ಕಾಣ್ತಾ ಇದ್ರೆ ಎಲ್ಲರೂ ನಿಮ್ಮ ಮೈಕ್ ಅನ್ನು ಅನ್ಮ್ಯೂಟ್ ಮಾಡಿ ಎಸ್ ಅಂತ ಅನ್ಬೋದು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ, ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಎಲ್ಲರಿಗೂ ಸ್ಕ್ರೀನ್ ಪ್ರಾಪರ್ ಆಗಿ ಕಾಣ್ತಾ ಇದೆ. ನಾನು ನನ್ನ ಮೊಬೈಲ್ ನಲ್ಲಿ ನೋಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಎಸ್, ಹಾ. ಸೊ ಮೊದಲಿಗೆ ಗಣೇಶ್ ಅವರು ಅನ್ಮ್ಯೂಟ್ ಮಾಡಿ. ನಿಮ್ಮ ಕ್ಯಾಮ್ರಾ ಮತ್ತೆ ನಿಮ್ಮ ವಾಯ್ಸ್ ಅನ್ನ ಅನ್ಮ್ಯೂಟ್ ಮಾಡಿ, ಕ್ಯಾಮ್ರಾನ. ಹಾ ಸರ್. ಎಸ್, ಗುಡ್ ಈವ್ನಿಂಗ್. ಕ್ಯಾಮ್ರಾ ಆನ್ ಆಗ್ತಿಲ್ಲ. ಗುಡ್ ಈವ್ನಿಂಗ್ ಸರ್. ಹಾ. ಸೊ ಗಣೇಶ್, ಪ್ಲೀಸ್ ಕ್ಯಾನ್ ಯು ಟೆಲ್ ಮಿ
can you describe this part of the tree or parts of a tree ಅನ್ನ describe ಮಾಡ್ತೀರಾ? Yes, come on. Leaf, Yes, come on. hello sir. Yes, come on, sir. Please describe parts of a tree. Leaf, twig, branch, fruit, Foliage, foliage, lateral root, lateral roots, root hairs, tap top root. fruit. Okay, thank you, sir. Thank you. Unmute ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಆಕ್ಟಿವಿಟಿ ಮಾಡಿದ ಮೇಲೆ ನೀವು ಅನ್ಮ್ಯೂಟ್ ಮಾಡಬೇಕು. ನೋಡಿ, ನಾನು ನಿಮಗೆ ಏನು ಹೇಳಿದ್ದೆ ಆಗಲೇ, ದಯವಿಟ್ಟು ನಾನು ಏನು ಹೇಳ್ತೇನೆ ಅದನ್ನು ಫಾಲೋ ಮಾಡಬೇಕು. ಯಾವಾಗ ಯಾರಾದರೂ ಡಿಸ್ಕ್ರೈಬ್ ಪಾರ್ಟ್ ಆಫ್ ಎ ಟ್ರೀ ಅಂತ ಕೇಳಿದರೆ, there are two parts in a tree. The first part is crown, second part is roots. The crown has leaf, twig, branch, fruit, foliage, and roots have root has lateral root, root hairs, tap root. ಈ ರೀತಿಯಾಗಿ ಹೇಳಬೇಕು ಗಣೇಶ್ ಅವರೇ. ಕೊನೆಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಸೊ ಇದನ್ನ ಈ ರೀತಿಯಾಗಿ ಹೇಳಿದ್ರೆ ಅದು ಕರೆಕ್ಟ್. ಸೊ ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ Okay, sir. ಮಹಾಂತೇಶ್ ಹಿರೇಮಠ ಅವ್ರನ್ನ. The tree have two parts, sir. The tree has. The tree has two parts. First one is trunk, second one is crown. First trunk has a lateral root, root hairs, and top root, Tap root. tap root. Then second one is crown. Crown has some of leaves, twig, branch, fruit, and foliage, sir. Thank you. Thank you, sir. ಓಕೆ. ಸೊ ನೋಡಿ, ನೀವು ಏನು ಥಿಂಕ್ ಮಾಡ್ತಾರ, ಈ ತರ ಕ್ವಶನ್ ಕೇಳಿದ ಮೇಲೆ ನೀವು ಏನು ಥಿಂಕ್ ಮಾಡ್ತಾರೋ ಅದ್ರ ಮೇಲೆ ನಿಮ್ಗೆ ನಾಳೆ ಬರೀಲಿಕ್ಕೆ ಬರ್ತದ. ನಿಮ್ದು ವೇ ಆಫ್ ಥಿಂಕಿಂಗ್ ನಲ್ಲಿನೇ ತೊಂದರೆ ಇತ್ತಂದ್ರೆ ನಿಮಗೆ ಬರೀದರಲ್ಲಿ ಪ್ರಾಬ್ಲಮ್ ಆಗೋದು ಗ್ಯಾರಂಟಿನೇ ಇರುತ್ತೆ. ಎಸ್. ಸೊ ನೆಕ್ಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮೇಡಮ್. ಎಸ್, ಯಾರಾದ್ರೂ ಒಬ್ರು ಲೇಡೀಸ್. ಎಸ್, Can I describe? ನಮಸ್ತೆ ರೂಪಾ ಮ್ಯಾಮ್. Yes, sir. Rupa Shall I ma'am, start? can you hear me properly? Yes, sir. Shall I start, sir? Yes, let me ask you a question. Describe parts of a tree. Okay, sir. Sure. This is a tree. It has two parts. First one is crown and second one is Roots. Roots. Crown has leaf, twigs, branch, roots, and foliage. Second one root has tap root, lateral root, and another. It's okay, no It's problem. not visible. Ah. And another one trunk, I think. Ah. Okay. So it's a tree. So these are the parts of a tree. These all are parts of the tree. Thank you, sir. Very good. Excellent, ma'am. Excellent. So now I would like to request Marappa sir. ಯಾರ್ದು ಆಕ್ಟಿವಿಟಿ ಮುಗ್ದಿದೆ ಅವ್ರು ಅನ್ಮ್ಯೂಟ್ ಮಾಡ್ಕೋಬೇಕು. ಮರಪ್ಪ ಸರ್ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ? ಓಕೆ, ಈಗ ಮಾಡಿ. ಸರಿ ಸರ್, ಓಕೆ. Yes, sir. So now describe parts of a tree, sir. There are two kinds of trees. Yes, 1 minute. ನೋಡಿ, ಯಾರಾದ್ರೂ ನಿಮ್ ಜೊತೆ ಈ ತರ ಮಾಡ್ತಾ ಇದ್ರೆ ನೀವೇನ್ ಮಾಡಬೇಕು, ಅವಾಗ ಗುಡ್ ಈವ್ನಿಂಗ್ ಸರ್, ದಿಸ್ ಈಸ್ ಮರಪ್ಪ. The parts of a tree are crown, roots. Crown has, okay, ಈ ರೀತಿಯಾಗಿ ಮಾಡಿ. ಅಂದ್ರೆ ನಾನು ಪ್ರತಿಯೊಬ್ಬರ ಜೊತೆ ಏನ್ ಮಾಡ್ತಾ ಇರ್ತೀನಿ, ಒಂದೊಂದು ಹೊಸ ಟಿಪ್ಸ್ ಹೇಳ್ತಾ ಹೋಗ್ತಿರ್ತೀನಿ. ನಾನ್ ಮಹಾಂತೇಶ್ ಅವ್ರಿಗೆ ಹೇಳಿದ್ದಾಗ ಇದನ್ನ ಹೇಳಿಲ್ಲ, ರೂಪಾ ಅವ್ರಿಗೆ ಇದನ್ನ ಹೇಳಿಲ್ಲ, ಮರಪ್ಪ ಅವ್ರಾದ್ರೂ ಅದನ್ನ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ನಾವೆಲ್ಲಾರು ಆಕ್ಟಿವಿಟಿ ಮಾಡ್ಲಿಕ್ಕೆ ಬಂದಿಲ್ಲ, ಎಲ್ಲರಿಗಿಂತ ಚಲೋ ಮಾಡಿದಾಗ ನಿಮ್ಗೆ ಮಾರ್ಕಸ್ ಬರುತ್ತೆ, ಅವಾಗ ನಿಮ್ದು ರ್ಯಾಂಕಿಂಗ್ ಬರುತ್ತೆ. ಪವಿತ್ರ ಮೇಡಮ್ ಅವರು GM ನಲ್ಲಿ ಆಗಿದ್ದಾರೆ ಅಂದ್ರೆ ಅರ್ಥ ಶಿ ಡಿಡ್ ಸಮಥಿಂಗ್ ಡಿಫರೆಂಟ್ ದ್ಯಾನ್ ಆಲ್ ಅದರ್ಸ್ or any other, then only she secured the rank and she became a part of that GPS star success. So that's what I'm telling you. ನಾನು ಇಬ್ರು ಜನ ನೋಡಿದೆ, ಮೂರನೇ ವ್ಯಕ್ತಿನೂ ಅದೇ ರೀತಿಯಾಗಿ ಹೇಳ್ತಾ ಇದಾರೆ. ದಯವಿಟ್ಟು ನಾನು ಏನಾದ್ರೂ ಜೋರಾಗಿ ಅಂದ್ರೆ ತಪ್ಪು ತಗೋಕೋಬೇಡಿ. ನೀವು ನನಗೆ ವಿದ್ಯಾರ್ಥಿಗಳಿದ್ದಂಗೆ, ನಾನು ಏನೇ ತಪ್ಪು ಮಾಡ್ರು ಅನ್ಲಿಕ್ಕೆ ನನಗೆ ಅಧಿಕಾರ ಇದ್ರೆ ನೀವೆಲ್ಲರೂ ನನ್ನ ಮಾತನ್ನ ಕೇಳ್ತಾ ಇರಿ. ಅರ್ಥ ಆಯ್ತಾ? ಎಸ್, ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ
ಈ ಗುರು ಪೂರ್ಣಿಮಾ ದಿನ ಒಂದು ಗುರುವಿನ ಧರ್ಮ ಏನಿದೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ, ನಿಜವಾದ GPS ತರಬೇತಿ ಅಂದ್ರೆ ಏನನ್ನು ತೋರಿಸ್ಲಿಕ್ಕೆ ನಾನು ಇದನ್ನ ಒಂದು ಸ್ಟಾರ್ಟ್ ಮಾಡಿದ್ದು, ಸ್ಪೆಷಲಿ ಇವತ್ತಿನ ದಿನ. ಹಂಗಾದ್ರೆ ಬನ್ನಿ ಮರಪ್ಪ ಅವರೇ, ನಾನು ಹೇಳಿದ್ದೇನು ತಗೊಂಡು ನೀವು ಅದನ್ನು ಸ್ಟಾರ್ಟ್ ಮಾಡಿ. ಎಸ್. Good evening to all my dear all Success Academy GPS candidates. My topic is a tree. There are two kinds of trees. The first one is crown and the second one is a roots. Roots. A crown has its branches, a twig, a fruit, a flowers, and another part of that is a roots. A root has a lateral root, a root head, and a tap root. Thank you. That's all. Thank you to all. Thank you very much, sir. Next, Basu sir, Basu MH. Basu MH ಅವರು ಅನ್ಮ್ಯೂಟ್ ಮಾಡಿ. Hello, sir. Yes, ma'am. Namaste. Namaste, sir. Good evening, sir. Good evening, ma'am. Good evening. Am I audible, ma'am? Clearly. Yes, sir. You are clear, Yes, sir. very good. So now I would like to ask you the question. Describe a tree which is in front of you. Yes, sir. Sir, actually, happy Guru Purnima, sir. Thank you very much. Good evening, all GPS aspirants. I am Sujata Hatti, sir. Sir, the tree, this is tree. The tree is as the two parts, sir. One is crown, another one is roots. Crown has a leaf, twig, branch, fruit, and foliage. And another one is root. It has a lateral root and root heads and tape roots. And thank you, sir. Very good, Sujata ma'am. Very good. You are very good. Yes. Now I would like to ask Sunita NG madam. Sunita NG. ಎಲ್ಲರೂ ನಿಮ್ಮ ಆಕ್ಟಿವಿಟಿ ಮುಗಿದ ಮೇಲೆ ನಿಮ್ಮ ಮೈಕ್ ಅನ್ನ ವಿಡಿಯೋನ ಅನ್ಮ್ಯೂಟ್ ಮಾಡಬಹುದು. ಎಸ್, ಸುನಿತಾ ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಎಸ್, ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಸೊ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಿಮ್ದು ವಿಡಿಯೋನ ಆನ್ ಮಾಡಬಹುದು. ಗುಡ್ ಈವ್ನಿಂಗ್ ಸರ್. ಎಸ್, ಗುಡ್ ಈವ್ನಿಂಗ್. ಎಸ್. ಸೊ ಡಿಸ್ಕ್ರೈಬ್ ಅ ಪಾರ್ಟ್ ಆಫ್ ಅ ಟ್ರೀ. ಹ್ಯಾಪಿ ಗುರು ಪೂರ್ಣಿಮಾ ಸರ್. ಥ್ಯಾಂಕ್ ಯು. ಸೇಮ್ ಟು ಯು. I would like to parts of a tree. First one crown, second one roots. Crown has leaf, branch, tag, fruit, and foliage. Foliage. Sorry. Roots has literal root head, tap roots. These are parts of a tree. Thank you, sir. Very good, ma'am. Very good. Excellent. So now I would like to request some more other students. So ಮತ್ತೆ ಯಾರು ಇದ್ದೀರಾ? ಎಸ್, ಬನ್ನಿ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಗಳನ್ನ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಡೂ ಪ್ರಾಪರ್ಲಿ. ಸೊ ಯಾರ್ಯಾರು ಇದ್ದೀರಾ? ಜ್ಯೋತಿ ಮ್ಯಾಮ್. ಎಸ್, ಜ್ಯೋತಿ ಮ್ಯಾಮ್. Yes, sir. Good evening, sir. Good evening, ma'am. Good evening. Good evening, and all. Yes. Today, discuss about parts of a tree. There are two types of parts of tree. One is crown, another one roots. Okay. First one, crown has leaf, twig, branch, fruit, foliage, and another one is roots. Lateral roots, root hairs, tap roots. Okay, these are parts of a tree. Thank you. Very good, ma'am. Very good. So ನೋಡಿ, ನಿಮ್ದು ವೇ ಆಫ್ ಕನ್ಸ್ಟ್ರಕ್ಷನ್ ಸೆಂಟೆನ್ಸಸ್ ಅದಲ್ಲ, ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೆಲ್ಲರೂ ಮಾಡ್ಲಿಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನೀವೆಲ್ಲರೂ ಕರೆಕ್ಟಾಗಿ ಮಾಡ್ತೀರಾ. ಬಟ್ ಇಟ್ ನೀಡ್ಸ್ ಸಮ್ ಮೋರ್ ಎಫರ್ಟ್. ಸೊ ಇನ್ನೂ ಸ್ವಲ್ಪ ಎಫರ್ಟ್ ಆದ್ರೆ ಬಹಳ ಅಂದ್ರೆ ಬಹಳ ಒಳ್ಳೇದಾಗತ್ತೆ. ಎಸ್, ಬನ್ನಿ ಈಗ ಮುಂದೆ. ಜ್ಯೋತಿ ಮೇಡಮ್ ಆಯ್ತು. ಕವಿತಾ ಮ್ಯಾಮ್. ಆರ್ ಯು ರೆಡಿ? ಎಸ್. ಕವಿತ್ರ ಆದ್ಮೇಲೆ ಓನ್ಲಿ ಪವಿತ್ರ ಅಂತ ಬರಿದ್ದಾರೆ, ಕೇವಲ ಪವಿತ್ರ. ಎಸ್, ಪವಿತ್ರ ಮೇಡಮ್ ರೆಡಿ ಇದ್ದೀರಾ? ಓಕೆ. ಅವರಾದ್ಮೇಲೆ ಪ್ಯೂರ್ ಸೌಲ್. ಅನ್ಮ್ಯೂಟ್ ಮಾಡಿ ನಿಮ್ಮ ಮೈಕ್ ಅನ್ನ. ತುಂಬಾ ಜನರಿಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ಸುತ್ತೆ. ಎಸ್. ಮೇಡಮ್ ನಮಸ್ತೆ.
Hi, sir. Good evening, sir. Ma'am, what is your name? Hello, sir. Hello. This is Pavitra, sir. Pavitra ma'am, namaste. Namaste, sir. Yeah, good evening, good evening. Good evening. Good evening, sir. Happy Guru Purnima, sir. Same to you, ma'am. Yes. So please, can you describe 3 parts? Yes, sir. Yeah, please come on. Good evening to all. This is a parts of a tree. It has 2 parts. First one is crown and second one is root. And again in a crown we have 5 parts that are leaf, twig, branch, fruit, foliage. And in roots again we have 3 parts: lateral root, root hairs, and taproot. This is about parts of tree. Thank you for this opportunity. Very good, ma'am. Excellent, excellent. So now I would like to request, after your activity, please unmute yourself. Now I would like to request Afreen R. Good evening, sir. Is it Afreen, ma'am? Yes, sir. Yes, I am Afreen. Yeah, very good, ma'am. Madam, where are you from? I am from Mudhol, sir. Oh my God, you are very near to me. Yes, sir. Okay, how are you feeling with this class? Very nice, sir. A very nice class, sir. Okay. Do you Thank you feel... for this. Thank you for this opportunity, sir. Welcome, always. And do you think this type of activity can boost your confidence towards the Yes, GPS sir. descriptive as Yes, well sir. as Very much, exam? sir. Very much. Yes, thank you. So then come I'm on. very happy, sir. Thank you. Then come on, ma'am. Describe parts of a tree. Okay, sir. A tree has two parts, crown and roots. Crown has leaf, twig, branch, fruit, foliage. Root has lateral root hairs, and taproot. This is a tree, and these are parts of tree. Very good. Excellent. So ನೋಡಿ Thank ಮೊದಲ you. ಬಾರಿಗೆ ಇದೆ, ನೀವೆಲ್ಲರೂ ತಪ್ಪು ಮಾಡೋ ಚಾನ್ಸಸ್ ಇರ್ತದ. ನೋಡಿ ಈಗ ಇದನ್ನ ತಗೊಂಡು ಇದನ್ನ ಹೇಳುವಾಗ ಹ್ಯಾಸ್ ಅಂತೀವಿ, ಇದನ್ನ ತಗೊಂಡು ಇದನ್ನ ಮಾಡಿ ಇದಕ್ಕೆ ಕೊನೆ ಹೇಳುವತ್ನಾಗ ಇಲ್ಲಿ ಆ್ಯಂಡ್ ಬರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಅಂತ ತಗೊಂಡ್ರೆ ಬಹಳ ಒಳ್ಳೆಯದು. ದ ನೆಕ್ಸ್ಟ್ ಪಾರ್ಟ್ ಆಫ್ ಎ ಟ್ರೀ ಈಸ್ ರೂಟ್. ದ ರೂಟ್ ಹ್ಯಾಸ್ lateral root hairs and taproot. So these are all the parts of a tree ಅಂತ ನೀವು ಮುಗಿಸಿದ್ರೆ ಬಹಳ ಒಳ್ಳೆಯದಾಗುತ್ತೆ. Let's move next. Vaibhavi ma'am. Yes, sir. Good evening, sir. I Yes. am Very good Vaibhavi evening. Are you Vaibhavi ma'am? Yes, sir. I am Vaibhavi, sir. Okay, nice to meet you. Thank you, sir. And full happy, sir. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸರ್. ಹಿಂಗೆಲ್ಲ ಇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸರ್ ಬಹಳ. ವೆರಿ ಗುಡ್. ಈ ಸಂತೋಷ ಕೊನೆವರೆಗೂ ಇರ್ಲಿ. ನಿಮ್ ಜೊತೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ನಮ್ಮಲ್ಲಿ ಕ್ಲಾಸು ಕೇವಲ 4 ತಿಂಗಳು 5 ತಿಂಗಳು ಅಷ್ಟೇ ಇಲ್ಲ. ನಿಮ್ ಎಕ್ಸಾಮ್ ನೀವು ಯಾವ್ದ್ರಗೋಸ್ಕರ ಜಾಯ್ನ್ ಆಗಿದ್ದೀರೋ ಅದರ ಕೊನೆವರೆಗೂ ನಾವು ಇದ್ದೇ ಇರ್ತೀವಿ. ಎಸ್ ಮೇಡಮ್, ಬನ್ನಿ. ಹಾಗಾದ್ರೆ ಪವಿತ್ರ ಮ್ಯಾಮ್ ಹೇಳಿದಾಗೆ ನಾನು ಬಹಳಷ್ಟು ಯೂಟ್ಯೂಬ್ ಕ್ಲಾಸಸ್ ಸರ್ಚ್ ಮಾಡಿ ಕೊನೆಗೆ ನೀವು ಸಿಕ್ಬಿಟ್ರಿ ಸರ್. ಲಕ್ ಅಂತ ಹೇಳ್ಬೋದು. Thank you. Now, sir, this is a tree. Tree has 2 parts. First one is crown. Second one is roots. Crown has leaf, twig, branch, fruit, and foliage. And second, another one part is lateral root, fruit hairs, taproots. So this is all part of the trees. Okay, thank you, sir. Very good. After your activity, please unmute yourself. ನೋಡಿ, ಈಗ ವೈಭವಿ ಆಗಲಿ, ಆಫ್ರೀನ್ ಆಗಲಿ, ಮಹಾಂತೇಶ್ ಅವರಾಗಲಿ, ಮರೆಪ್ಪ ಅವರಾಗಲಿ ಎಲ್ಲರೂ ಆಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ. ಯಾವಾಗ ಆಕ್ಟಿವಿಟಿ ಬರೋಕ್ಕಿಂತ ಮುಂಚೆ ನಮ್ದು ಇರುತ್ತೋ ನಾವು ಭಾಳ ನಾರ್ಮಲ್ ಇರ್ತೀವಿ. ಬಟ್ ಯಾವಾಗ ಆಕ್ಟಿವಿಟಿ ಬರುತ್ತಲ್ಲ, ಸಡನ್ ಆಗಿ ನಾವು ತಪ್ಪು ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೇಮ್ ಪ್ರಾಬ್ಲಮ್ ಹ್ಯಾಪನ್ಸ್ ಇನ್ ಯುವರ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸ್ಕಿಲ್. ನೋಡಿ, ಪ್ರಶ್ನೆ ಮುಂದೆ ಬಂದ ಮೇಲೆನೆ, ಈಗ ನೋಡಿ ನಾನು ನಿಮ್ಮ ಮುಂದೆ ನಾನೇನು ಅಂತೀನಿ ಗೊತ್ತಾ, ನಾನೇನು ಮಾಡ್ತೇನೆಂದರೆ ಪ್ರಶ್ನೆ ನನ್ನ ಮುಂದೆ ಬಂದ ತಕ್ಷಣನೇ ನಾನೇನು ಮಾಡ್ತೀನಿ, ಅದಕ್ಕೊಂದು ಮ್ಯಾಪ್ ಹಾಕ್ತೀನಿ. ಯಾವುದನ್ನ ಮೊದಲಿಗೆ, ಯಾವುದನ್ನ ಕೊನೆಗೆ, ಯಾವುದನ್ನ ಮಧ್ಯದಲ್ಲಿ, ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ಇದನ್ನು ನಾನು ಮೊದಲಿಂದ ಮಾಡ್ತಾ ಬಂದಿದ್ದೇನಂತ ನಾನು ಮಾಡ್ತಾ ಇದ್ದೀನಿ. ಹಿಂಗೆ ನಿಮ್ಮನ್ನು ಕೂಡ ಆ ಒಂದು ಲೆವೆಲ್ ಆಫ್
ವೇ ಆಫ್ ಥಿಂಕಿಂಗ್ ನಲ್ಲಿ ಬೆಳೆಸ್ಬೇಕಂತ ನನ್ನ ಆಸೆ. ಸೊ ಹಿಂಗಾಗಿ ಈ ಓರಲ್ ಕ್ಲಾಸ್ ನಡೀತಾ ಇದೆ. GPS ಟೈರ್ ಇರ್ಬೋದು, HS ಟೈರ್ ಇರ್ಬೋದು, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರ್ಬೋದು, ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆ ಈಗ ಸದ್ಯ ನಾವು GPS ಟೈರ್ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್. ಸೊ ನೆಕ್ಸ್ಟ್ ಕವಿತಾ ಮ್ಯಾಮ್ ರೆಡಿ ಇದ್ದೀರಾ? ಎಸ್. ಇಲ್ಲ. ಪ್ಯೂರ್ ಸೌಲ್ ಅಂತ ಒಬ್ರು ಇದ್ದಾರೆ, ಅವ್ರಾದ್ರು ರೆಡಿ ಇದ್ದೀರಾ? Hi, sir. ಎಸ್. ನಮಸ್ತೆ. Namaste, sir. ಹೂ ಇಸ್ ದಿಸ್? Suniru Bangaru. Ma'am, Hi, who sir. is ma'am, who is this? Sir, I am Pratibha Yadav from Raichur district, sir. Okay. So may I know in which year have you completed your B.Ed course? Yes, sir. In which year have you completed your B.Ed course? B.Ed course, sir. I have completed in 2016, sir. Okay. So then now, please, can you describe parts of tree? Sure, sir. Yeah. Firstly, happy Guru Purnima, sir. Thank you, and same to you. And good evening to everyone. I am going to describe about parts of tree, sir. There are two parts in a tree. First one is crown and second one is root. First one, crown has a leaf, twig, branch, roots, and foliage. And second one is root, which has lateral roots, root hairs, tap roots. Thank you, sir. Yes, welcome, ma'am. Welcome. Very good. Excellent. So now I would like to request, next one is Rupa, ma'am. Rupa Hasalkar. Yes, come on, ma'am. Sir, mine finishing, sir. Shall I start once again, sir? You have completed? Yes, sir. Okay, then thank you, ma'am. Thank you. I'm sorry. Now, Sana Atanur. Sana, ma'am. Sana, ma'am, I'm asking you. Hello, sir. Good evening. Yes, good evening, ma'am. Are you comfortable? Yes, sir. Yeah. So then please describe parts of a tree. Okay, sir. I'm going to describe about the tree parts. In a tree parts, we can see first one is a crown and second one is a roots. In a crown parts, we can see leaf, twig, branch, fruit, and foliage. And next part is the root parts. In a root parts, we can see lateral roots, root hairs, and tap roots. Thank you, sir. Excellent, Sana, ma'am. Excellent. Very good. So where are you from, ma'am? Sir, I'm from Singhi, sir. Okay, nice to meet you, ma'am. Please keep Yeah. this for good thing always. Okay. Thank you, sir. Yeah, welcome. Yes. Now I would like to request Sunita, ma'am. Sunita, only Sunita. Good evening, sir. Yes, good evening, Sunita, ma'am. Where are you from? I came from Chitradurga district, Hiriyur Taluk, sir. Very good. Nice to meet you. Thank you, sir. Happy Guru Purnima, sir. Same to you, ma'am. Okay, sir. I'm going to describe about tree, sir. Welcome. Definitely. There are two parts in a tree. First one is crown, second one is roots. Crown, it has some parts. First one is leaf, twig, branch, fruit, and foliage. Then root has some subparts. First one is literal root, second one is root, hairs, third one is tap root. These are the parts of the tree. Thank you, sir. Very good. Thank you. Thank you very much, ma'am. Yes. Then So- I want to share few. Definitely, ma'am. Definitely. Please. you Actually, can. sir, I am working as a assistant teacher in private school, sir. So Okay. I can't able to attend your live classes. Today is Okay. Sunday now, sir. Yeah. For that, I am attending your live classes, sir. ನೋ ಪ್ರಾಬ್ಲಮ್ ಮೇಡಮ್. ನೋಡಿ, ಎಲ್ಲರಿಗೂ ಹೇಳ್ತೀನಿ, ನೀವು ಲೈವ್ ಕ್ಲಾಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಾನು ಅಗದಿ ನೀಟಾಗಿ ಮಾಡ್ತಾ ಹೋಗ್ತಿರ್ತೀನಿ. ನೀವು ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಜಾಯಿನ್ ಆಗ್ತಾ ಹೋಗ್ಬೇಕು. ಯಾಕಂತಂದ್ರೆ ಲೈವ್ ಕ್ಲಾಸ್ ನೋಡೋದ್ಲಿಕ್ಕೆ ಆಗೋದು ತುಂಬಾ ಜನರಿಗೆ ಆಗೋದಿಲ್ಲ. ಆಲ್ಮೋಸ್ಟ್ ಆಲ್ ಈಗ ಸದ್ಯ ನಮ್ಮಲ್ಲಿ 90% ಯಾರು ಲೈವ್ ಕ್ಲಾಸ್ ಅಟೆಂಡ್ ಆಗೋದಿಲ್ಲ. ಎಲ್ಲರೂ ರೆಕಾರ್ಡೆಡ್ ನೋಡ್ತಾರೆ. ಪ್ರಾಪರ್ ಆಗಿ ನಿಮಗೆ ಎಲ್ಲಾ ಕ್ಲಾಸ್ಗಳು ಸಿಗ್ತಾವೆ. ನೀವು ಅಲ್ಲಿ ಆಪ್ ಟ್ಯೂಟೋರಿಯಲ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಅಲ್ಲಿ ಹೋಗಿ ಕ್ಲಾಸ್ ಅನ್ನ ಹೇಗೆ ನೋಡಬೇಕು, ಹೇಗೆ ಎಲ್ಲ ಅಲ್ಲಿದೆ, ಅದನ್ನ ಮಾಡ್ಕೊಂಬಿಡಿ ಮೇಡಮ್. ಓಕೆ. Okay, sir. Thank Yes, you, sir. thank Then, sir, then I heard, sir, I observed so many academies, sir, but compared to those academy, it is the one of the best academy, sir, because there are so many academy, they are lagging the time, sir.
They are Okay. not teaching the concepts properly. Okay. So, unfortunately, I observed your one class, sir. I watched that. Then after that, I felt very happy. Then I decided to join your class, sir. Thank you for the very much. opportunity, sir. Thank you very much, ma'am. But one thing I would like to tell you, Sir. ಪಾಪ ಯಾವುದೇ ಅಕಾಡೆಮಿದವರು ಯಾವ್ದು ಏನು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲರದ್ದು ಒಂದೊಂದು ಸರ್ಕಮ್ಸ್ಟೆನ್ಸಸ್ ಇರ್ತದ, ಅವ್ರದ್ದೇ ಒಂದು ಬೌಂಡ್ರಿ ಇರ್ತದ, ಅವ್ರಿಗೂ ಒಂದು ಲಯಬಿಲಿಟಿ ಇರ್ತದ, ಒಂದೇನೋ ಪ್ರಾಬ್ಲಮ್ ಇರ್ತದ. ಆ ಕಾರಣಕ್ಕಾಗಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು. ಬಟ್ ವಿ ಶುಡ್ ನಾಟ್ ಥಿಂಕ್ ಲೈಕ್ ದಟ್. ಬಟ್ ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ದ ಎಜುಕೇಶನ್ ಪಾರ್ಟ್, ಎಲ್ಲಿ ತಪ್ಪಿದಲ್ಲಿ ತಪ್ಪಂತ ಅನ್ಬೋದು, ಗ್ಯಾರಂಟಿನೇ. ಬಟ್ ನಮ್ಮಲ್ಲಿ ನಿಮ್ಗೆ ಆ ಥರ ಯಾವುದೇ ಥರದ ಒಂದು ಮೀನಿಂಗ್ ಅಂತ ಏನು ನೀವು ಅಂದ್ರಿ ಈಗ, ಅದು ಯಾವುದೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀವೇನು ಅಂದಿದ್ದೀರಾ ಅದು ನಮ್ಮ ಕ್ಲಾಸ್ ಅಥವಾ ನಮ್ಮ ತರಗತಿ ಅಥವಾ ನಮ್ಮ ಅಕಾಡೆಮಿ ಭಾಳ ಬೆಸ್ಟ್ ಅಂತ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾನು ಸದಾ ತಯಾರಿರ್ತೀನಿ. ಇದೇ ಥರದ ಉತ್ತಮವಾದಂಥ ತರಗತಿಗಳು ನಿಮ್ಗೆ ಕೊಡ್ತಾನೆ ಇರ್ತೀನಿ ಮೇಡಮ್. Thank you, sir. Sir, I have one more inquiry, sir. Yes. Sir, will you get the opportunities in GPST, sir? They are saying that we have not that much post in this time GPSTR. Okay. So what is that, sir? No, ma'am. Not like that. See what happened. Whatever the government decides, it is as per the society. The society what needs, the society what wants, the society what has requirement. On the basis of that they do that one. Now, whatever we do, we will do the only coaching classes. We can't think like that. What will be the vacancies? What will be the not vacancies? Because what happened? ನಮಗೆ ಬೇಕಾಗಿದ್ದು ಒಂದು ವೇಕೆನ್ಸಿ ಆದ್ರೆ ಸಾಕು. ನೀವು ಥಿಂಕ್ ಮಾಡಬೇಕಾಗಿದ್ದು ಒಂದು ವೇಕೆನ್ಸಿ ಅಂತ ಮಾತ್ರ. ಎಷ್ಟು ಜಾಸ್ತಿ ಪೋಸ್ಟ್ ಆದ್ರೂ ಕೂಡ ನಿಮ್ಮ ಎಫರ್ಟ್ ಇಷ್ಟೇ ಇರಬೇಕು. ವೇಕೆನ್ಸಿ ಕಡಿಮೆ ಆದ್ರೂ ಕೂಡ ನಿಮ್ಮ ಎಫರ್ಟ್ ಇಷ್ಟೇ ಇರಬೇಕು. ನನ್ನ ಅಭಿಪ್ರಾಯ ಒಂದು ಮಾತು ಹೇಳ್ತೀನಿ, ವೇಕೆನ್ಸಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಾಂಪಿಟೇಷನ್ನು ಜಾಸ್ತಿ ಆಗುತ್ತೆ ಡೆಫಿನೆಟ್ಲಿ. ಆಗ ಯಾರು ಚೆನ್ನಾಗಿ ಓದ್ತಾರೋ ಅವ್ರ ಜಾಬ್ ಫಿಕ್ಸ್ ಇರುತ್ತೆ. ಅದೇ ವೇಕೆನ್ಸಿ ಜಾಸ್ತಿ ಇದ್ದಾಗ ನೀವು ಅಂತಿರಲ್ಲ, ನನಗಿಂತ ಕಡಿಮೆ ಓದ್ತಿದ್ದ ಆದರೂ ಅವ್ನು ಅಪಾಯಿಂಟ್ ಆಯಿತು ಆ ಡಿಸ್ಟ್ರಿಕ್ನಲ್ಲಿ ಹಾಕಿದ್ದಕ್ಕೆ. ಯಾಕಾಯಿತು? ವೇಕೆನ್ಸಿ ಜಾಸ್ತಿ ಇದ್ದದಕ್ಕಾಗಿತ್ತು ಅದು. ಈಗ ವೇಕೆನ್ಸಿ ಕಡಿಮೆ ಇದ್ದಾಗ ನೀವು ಕೂಡ ಎಫರ್ಟ್ ಮಾಡಬೇಕು, ಅವರು ಕೂಡ ಎಫರ್ಟ್ ಮಾಡಬೇಕು. ಇದರಲ್ಲಿ ಯಾರು ಪ್ಯೂರ್ ಸೋಲ್ನವ್ರು ಇದ್ದಾರೋ, ಯಾರು ಪ್ಯೂರ್ ಹಾರ್ಟೆಡ್ ಇದ್ದಾರೋ, ಯಾರು ಪ್ಯೂರ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಅವ್ರದ್ದು GPST ಗ್ಯಾರಂಟಿ. ಹಂಗಾರೆ ವೇಕೆನ್ಸಿ ಕಡಿಮೆ ಇದ್ದಾಗ ಎಫರ್ಟ್ ಜಾಸ್ತಿ ಮಾಡಿದ್ರೆ ಡೆಫಿನೆಟ್ಲಿ ಟಾರ್ಗೆಟ್ ರೀಚ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಎಸ್, ಸೊ ಆಲ್ಮೋಸ್ಟ್ ಆಲ್ ಎಲ್ಲರದು ಆಗಿದೆ. ಇನ್ನು ಕೊನೆಗೆ ಇವತ್ತಿನ ಈ ಸೆಷನ್ದಿಂದ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಯಾರಾದರೂ ಹೇಳೋರಿದ್ರೆ ಹೇಳಬಹುದು. ಎಲ್ಲರದು ಆಕ್ಟಿವಿಟಿ ಮುಗ್ದದ. ಎಸ್, ಲಾಸ್ಟ್ ಒಂದು ಕಾವ್ಯ ಮೇಡಮ್ ಅಂತ ಒಬ್ರು ಇದ್ದಾರೆ. ನೋ ಕಾವ್ಯ, ಅಂಬುಜಾ ಮೇಡಮ್. ಅಂಬುಜಾ ಮೇಡಮ್, ಆರ್ ಯು ರೆಡಿ? ಅಂಬುಜಾ ಮೇಡಮ್, Ambuja madam, can you do the activity? Yes. Ambuja ma'am, mic ಮೇಲೆ tap ಮಾಡಿ. Okay, sir. Yeah. I'm audible right now? Yes, sir. Yes. So I hope you are doing very well. So I hope you understood everything. What are the rules and regulations which we have discussed right now? Okay. Describe parts of a tree. Describe parts of the Tree. speech. Parts of a tree. I think you have joined the class just now. Yes, sir. Yeah. See, we are discussing here. ನಾನು ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದೀನಿ. ಆ ಪಿಕ್ಚರ್ ನಲ್ಲಿರುವಂತ ಪಾರ್ಟ್ಸ್ ಗಳನ್ನ ಡಿಸ್ಕ್ರೈಬ್ ಮಾಡಬೇಕು. ಹಾ ಸರ್. ತಿಳಿತರಿ? ಈಗ ಇಲ್ಲಿ ಪಾರ್ಟ್ಸ್ ಆಫ್ ಎ ಟ್ರೀ ಅದ, ಇಲ್ಲಿ ಕ್ರೌನ್ ಅದ, ಇಲ್ಲಿ ರೂಟ್ಸ್ ಅದ. ಇಲ್ಲಿ ಲೀಫ್ ಗಳು, ಕ್ರೌನ್ ದಲ್ಲಿ ಬರುವ ಲೀಫ್ ಪಾರ್ಟ್ಸ್ ಗಳು ಅದಾವ, ರೂಟ್ಸ್ ನಲ್ಲಿ ಬರುವ ಪಾರ್ಟ್ಸ್ ಗಳು ಅದಾವ. ಇವುಗಳನ್ನ ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಒಂದು ಪ್ಯಾರಾಗ್ರಾಫ್ ದಲ್ಲಿ ನೀವು ಹೇಳಬೇಕು. ವೆನ್ ಯು ಹ್ಯಾವ್ ಅ ಕ್ವಶನ್ ಕಾಲ್ಡ್ describe parts of a tree. Okay, sir. Yeah, come on. Sir, I think first parts are leaves, sir. The first parts are leaves, and in that tree we can see so many apples. Okay. Which colored red. Yeah. And the branches are. Okay. Ma'am, I would like to request you. Can you do the next one? Which one, sir? I mean, next I will ask you. You do the next way. And now I would like to request other person. He or she will tell you how to do that one. You come across that one, you go through that one, then you do your activity. Okay, sir. Okay, sir. Fine. Yes. So guys, ನೋಡಿದಿರಾ ಒಂದು 15 ನಿಮಿಷದ ಬದಲಾವಣೆಯಲ್ಲಿ ನಿಮಗೆ ಅಂಬುಜಾ ಅವ್ರು ಈಗ ಜಾಯ್ನ್ ಆಗಿದ್ದಕ್ಕೆ ಏನು ಫರಕ್ ಆಯ್ತಂತ ಅಂದ್ರೆ ಅರ್ಥ 15 ಮಿನಿಟ್ಸ್ ನಲ್ಲಿ ನಿಮ್ದು ವೇ ಆಫ್ ಕನ್ವರ್ಸೇಷನ್ ಚೇಂಜ್ ಆಯ್ತು, ಆನ್ಸರಿಂಗ್ ಸ್ಕಿಲ್ ಚೇಂಜ್ ಆಯ್ತು. ಅವ್ರು ಈಗ ತಾನೇ ಬಂದಿದ್ದಕ್ಕೆ ಸಡನ್ ಆಗಿ ಅದನ್ನ
ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಆಗ್ಲಿಲ್ಲ. ಇದರ ಅರ್ಥ ಏನಂದ್ರೆ ನಾಳೆ ನಿಮ್ಮ ಎಕ್ಸಾಮ್ದಲ್ಲಿ ಇದೇ ರೀತಿ ಒಂದು ಕ್ವಶನ್ ಸಡನ್ ಆಗಿ ಬರ್ತದ, ಹಿಂಗ್ ತೆಗೆದ ತಕ್ಷಣನೇ ಅವಾಗ ನಿಮ್ಗೆ ಏನ್ ಮಾಡ್ಬೇಕಂತ ತಿಳಿಯಲ್ಲ. ಅದನ್ನ ಏನ್ ಮಾಡ್ಬೇಕಂತ ಪ್ಯಾನಿಕ್ ಆಗ್ಲಾರ್ದೇನೆ ಹೇಗೆ ಅದಕ್ಕೆ ಡಿಸಿಷನ್ ತಗೊಂಡು ಅದಕ್ಕೊಂದು ಆನ್ಸರ್ದ ಫ್ರೇಮ್ವರ್ಕ್ ಅನ್ನ ಮೈಂಡ್ದಲ್ಲಿ ಕೆಲವೇ ಸೆಕೆಂಡ್ದಲ್ಲಿ ಮಾಡಿ ಅದಕ್ಕೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡೋದು, ವಿದೌಟ್ ಗ್ರಾಮರ್ ಮಿಸ್ಟೇಕ್, ವಿದೌಟ್ ವೊಕ್ಯಾಬುಲರಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅದನ್ನು ಮಾಡೋದೇ ಸಕ್ಸಸ್ ಅಕಾಡೆಮಿ ಜಮಖಂಡಿಯ ತರಬೇತಿಯಲ್ಲಿ ಕೊಡುವಂತಹ ಒಂದು ಶಿಕ್ಷಣ ಅಂತ ನಾನು ಹೇಳಬಯಸ್ತದೆ. ಹಂಗಾರೆ ಬನ್ನಿ, ಈಗ ಕಾವ್ಯ ಅವ್ರನ್ನ ನಾನು ಕೇಳ್ಕೊತೀನಿ. ಕಾವ್ಯ ಅವ್ರು ರೆಡಿ ಇದ್ದೀರಾ? ಕಾವ್ಯ ಅಲ್ಲ, ಕವಿತಾ. ಕವಿತಾ ಮ್ಯಾಮ್ ರೆಡಿ ಇದ್ದೀರಾ? ನಾನು 5ನೇ ಸಲ ಕೇಳೋದು ನಿಮ್ಮನ್ನ. ಆಯ್ತು, ಕವಿತಾ ಅವ್ರು ಬೇಡ. ಡಾಕ್ಟರ್ ಅಪ್ಪು, ಅನ್ಮ್ಯೂಟ್ ಯುವರ್ ಮೈಕ್ ಸರ್. ಮಹಾಲಿಂಗ ಸರ್, ಐ ಥಿಂಕ್ ಮಹಾಂತೇಶ್ ಸರ್ ಅವ್ರ ಮಹಾಲಿಂಗ್ ಸರ್. ಸರ್ ಡಾಕ್ಟರ್ ಅಪ್ಪು ಅಂತ ಇದಾರಲ್ಲ, ಮಹಾಲಿಂಗ್ ಸರ್ ಅಂತ ಏನಿದಾರ ಅವರು? ಸರ್ ಮೈಕ್ ಮೇಲೆ ಟ್ಯಾಪ್ ಮಾಡಿ, ಅಲ್ಲಿ ಕೆಳಗಡೆ ಇದೆ ನೋಡಿ. ಎಸ್, ರೆಡಿ ಇದ್ದೀರಾ? ಓಕೆ, ಸೊ ಅವ್ರಿಗೂ ಆಗ್ತಾ ಇಲ್ಲ ಕಾಣುತ್ತೆ. ಎಸ್, ಕಾವ್ಯ ಮ್ಯಾಮ್, ಆರ್ ಯು ರೆಡಿ? ಕಾವ್ಯ ಅವರು, ಎಸ್. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್, ನಾನು ಇನ್ನೊಂದ್ಸಲ ಟೈಮ್ ಕೊಡ್ತೀನಿ, ಇನ್ನೊಂದ್ಸಲ. ಓಕೆ, ಅದಕ್ಕಿಂತ ಮುಂಚೆ ರೂಪಾ ಮ್ಯಾಮ್, ರೂಪಾ ಹಸಳ್ಕರ್ ಅವರೇ, ಮೇಡಮ್ ಇನ್ನೊಂದ್ಸಲ ಅದನ್ನ ಇದು ಮಾಡ್ಬಿಡಿ. Okay, sir. ಯಾ, ಸೊ ಪ್ಲೀಸ್ ಕಮ್ ಅಗೇನ್, ಡಿಸ್ಕ್ರೈಬ್ ಪಾರ್ಟ್ಸ್ ಆಫ್ ಎ ಟ್ರೀ. Ambuja ma'am, please go through this one. Good evening, sir. Yes. My name is Rupa. Happy Guru Purnima to all and you, sir. This is a tree. Now we will discuss about the parts of the tree. This tree has two parts. First one is crown and second one is roots. Crown has leaf, twig, branch, fruit, and foliage. And another one part of the tree is roots. First one is lateral root, lateral root, and the second one is root hairs, and third one is tap root. These all are parts of the tree. Thank you very much, ma'am. So now I would like to request Ambuja ma'am. Yes, unmute ma'am yourself. Muted, sir. Yeah. So please describe parts of a tree. Okay, sir. This is a tree. It has two parts. Mainly, the tree has two parts. The first one is crown and the second one is roots. Crown has five parts. First one is leaf, twig, branch, fruit, and foliage. And the second part is root or roots. The first part is lateral root. Second one is root hairs, and the third one is taproot. These two are the main parts of a tree. Thank you very much, ma'am. Yes. So ಹೀಗೆ ವಿದ್ಯಾರ್ಥಿಗಳು ಇವತ್ತು ಎಲ್ಲರದು ಆಯ್ತು ಆಲ್ಮೋಸ್ಟ್ ಆಲು. ಸೊ ಕಾವ್ಯ ಮತ್ತೆ ಕವಿತಾ ಅನ್ನೋರಿಬ್ಬರು ಯಾಕೋ ಗೊತ್ತಿಲ್ಲ, ಅವ್ರು ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ದೆ, ಬಟ್ ಅವ್ರು ಯಾಕೋ ಒಂದು ಸಲನೂ ಇದು ಮಾಡ್ತಾ ಇಲ್ಲ ರೆಸ್ಪಾನ್ಸು. ಓಕೆ, ಸೊ ಕೊನೆಯದಾಗಿ ಯಾರಾದರೂ ನಿಮ್ಮ ಅನಿಸಿಕೆ ಇವತ್ತಿನ ಈ ಕ್ಲಾಸದ ಬಗ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ನೀವು ಹೇಳ್ಬೋದು. ಇಲ್ಲ ಸರ್ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ಅಂತಂದ್ರೂ ಹೇಳಿ, ತುಂಬ ಚೆನ್ನಾಗಿ ಅನಿಸಿಲ್ಲ ಅಂತಂದ್ರೂ ಹೇಳಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನ ಹೇಳ್ಬೋದು. ಎಸ್, ಕಮ್ ಆನ್ ಡಿಯರ್. ಎಸ್ ಸರ್, ಮಹಾಂತೇಶ್ ಅವರೇ. ಹಾ, ಮಹಾಂತೇಶ್ ಸರ್ ಅನ್ಮ್ಯೂಟ್ ಮಾಡಿದ್ದೀನಿ, ಅನ್ಮ್ಯೂಟ್ ಮಾಡಿ. Okay, sir. ಹಾ. This class is very interesting, sir. I am very happy, sir, today. I am joining when I have in last GPS sir, I have joining only sometimes, sir. But I have saw the class, but I have only interesting, sir. Only I have to follow that, but I have not practicing very well. Okay. Okay, come. Yes, okay, talk in Kannada. Okay, no problem. Yes, come on, man. ನಾನು ಓದೋ GPS ಟಾಪ್ ಇದು ಆಗಿದ್ದೀನಿ ಸರ್, ಆದ್ರೆ ಜಾಸ್ತಿ ಪ್ರಯತ್ನ ಪಡ್ಲಿಲ್ಲ ಸರ್ ನಾನು. ಆದ್ರೆ ನಿಮ್ಗೆ ಕ್ಲಾಸ್ ಮಾತ್ರ ಫಾಲೋ ಮಾಡ್ತಿದ್ದೀನಿ ಸರ್ ನಾನು. ಓಕೆ, ಡಿಸ್ಕ್ರಿಪ್ಷನ್ ತಗೊಂಡಿದ್ದೀನಿ ಸರ್ ನಾನು, ಆದ್ರೆ ಎಕ್ಸಾಮ್ ಟೈಮ್ ಅಲ್ಲೇ ನಾನು ಡಿಸ್ಕ್ರಿಪ್ಷನ್ ತಗೊಂಡಿದ್ದೀನಿ ಸರ್ ನಾನು. ಜಾಸ್ತಿ ಸ್ಟಡಿ ಮಾಡಕ್ ಆಗ್ಲಿಲ್ಲ ಸರ್, ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ ಸರ್. ಓಕೆ,
ಆಗಸ್ಟ್ ಇದಾಗಲಿ ಈಗ ನಾನು ಪ್ರಿಪೇರ್ ಚೆನ್ನಾಗಿ ಆಗ್ತೀನಿ ಸರ್. Yes, okay. Thank you, sir. Thank you very much. So Thank you, now sir. I would like to request ಬಸ್ಸು MH ಅಥವಾ ಬಸ್ಸು HM ಅಂತ ಒಬ್ರು ಇದ್ದಾರೆ. ಅವ್ರು ಸರ್ ನನಗೆ ಯಾವಾಗ ಕೇಳ್ತೀರಾ ಅಂತ ಅಂತಿದ್ದಾರೆ. ಅವ್ರನ್ನೊಂದ್ಸಲ ಕೇಳೋಣ. ಬಸ್ಸು ಯಾರವರು? ಬಸ್ಸು ಸರ್. ಎಸ್ ಎಸ್ ಬಸ್ಸು ಅಂತ ಇದ್ದಾರೆ. ಯಾರವರು ಗೊತ್ತಾಗ್ತಾ ಇಲ್ಲ. ಎಸ್ ಕೇಳ್ತಾ ಇದೀನಾ? ಓಕೆ, ಮೇ ಬಿ ಅವ್ರು ರಿಸೀವ್ ಮಾಡ್ಲಿಕ್ಕತ್ತಿಲ್ಲ. ಮೈಕ್ ಮೇಲೆ ಟ್ಯಾಪ್ ಮಾಡ್ಬೇಕ್ರಿ. ನೀವು ಮೈಕ್ ಮೇಲೆ ಟ್ಯಾಪ್ ಮಾಡ್ರೆ ಅದು ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅರ್ಥ ಆಯ್ತಾ ರೀ? ಮೈಕ್ ಮೇಲೆ ಟ್ಯಾಪ್ ಮಾಡ್ರೆ ಅದು ಬರುತ್ತೆ. ಎಸ್ ಬಸ್ಸು ನೋಡೋಣ. ಬಸ್ಸು MH ಎಸ್ ಹೋಗಿದ್ದಾರೆ ಅವರು. ಹಾ, ಓಕೆ. ಎಸ್ ಕೊನೆಯದಾಗಿ ಮತ್ತೆ ಯಾರಾದರೂ ಏನಾದ್ರು ಹೇಳ್ಬೋದಾ? ಎಸ್ ಎನಿವನ್ ವಾಂಟ್ ಟು ಶೇರ್ ವಿತ್ ದೇರ್ ವ್ಯೂಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್? ಎಸ್ ರೇಸ್ ಯುವರ್ ಹ್ಯಾಂಡ್. ರೇಸ್ ಮಾಡ್ಬೇಕು ಹ್ಯಾಂಡನ್ನ, ನನಗೆ ಗೊತ್ತಾಗುತ್ತಾ. ಅಲ್ಲಿ ಮೊಬೈಲ್ ಮೇಲೆ ಇದೆ ನೋಡಿ, ರೇಸ್ ಯುವರ್ ಹ್ಯಾಂಡ್ ಮಾಡಿ. ಅಲ್ಲಿ ಟ್ಯಾಪ್ ಆಪ್ಷನ್ ಇದೆ ನೋಡಿ, ರೇಸ್ ಹ್ಯಾಂಡ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಎಸ್ ಮರಪ್ಪ ಅವರೇ. ಹಾಂ ಎಸ್ ಅಂಬುಜಾ ಮ್ಯಾಮ್. ಎಸ್ ಕಮ್ ಆನ್. ಹಾ ಸರ್. So what you felt regarding this class, ma'am? Sir, I am also very happy to join in your class, sir. Okay. Sir, last year ಕೂಡ ನಾವು ಜಾಯಿನ್ ಆಗಿದ್ವಿ ಕ್ಲಾಸ್ ಅಲ್ಲಿ. Okay. ನಮಗೆ ಕಾನ್ಫಿಡೆನ್ಸ್ ಇತ್ತು. ನೀವು ಹೇಳೋ ಇಂಗ್ಲಿಷ್ ಗ್ರಾಮರ್ ಶೈಲಿ ನಮಗೆ ಬಹಳ ಇಷ್ಟ ಆಯ್ತು ಸರ್. Okay. ಹಾಗಾಗಿ ಮತ್ತೆ ಈ ಸರ್ತಿ ಕೂಡ ನಿಮ್ ಕ್ಲಾಸ್ ಅನ್ನೇ ಕೇಳಿ ಮತ್ತೆ ಮುಂದೆ ಹೋಗೋಣ ಅಂತ ಸರ್. Thank you. Always welcome, ma'am. Thank you, sir. Yes. So ಜ್ಯೋತಿ ಮ್ಯಾಮ್ ಅವರು ಇದ್ದಾರೆ. ಎಸ್ ಜ್ಯೋತಿ ಮ್ಯಾಮ್ ರೇಸ್ ಹ್ಯಾಂಡ್ ಮಾಡಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹಾ ಹೇಳಿ. ಹ್ಯಾಪಿ ಗುರು ಪೂರ್ಣಿಮೆ ಸರ್. ಸೇಮ್ ಟು ಯು ಮ್ಯಾಮ್. ಸೇಮ್ ಟು ಯು. ಸರ್ ನಾನು ಈಗ ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇದ್ದೆ ಕ್ಲಾಸ್ಗಳನ್ನ ನೋಡಿ ನಮ್ದು ಇಂಗ್ಲಿಷ್ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಲಾಸ್ಟ್ ಇಯರ್ ಗೊತ್ತಾಗಿದ್ದು. ನಂದು ಡಿ.ಎಡ್ ಆಗಿನೇ 10 years ಆಗಿತ್ತು ಸರ್. ನನಗೆ ಏನೊಂದು ಇಂಗ್ಲಿಷ್ ಅಂದ್ರೇನೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸರ್. ನಾನ್ ನಿಮ್ಮ ಅಕಾಡೆಮಿಗೆ ಜಾಯಿನ್ ಆಗಿದ್ದೇನೆ. ಗ್ರಾಮರ್ ಅಂತೂ ಫುಲ್ ಈಸಿ ಆಗೋಯ್ತು ಸರ್ ನನಗೆ. ಅದು ಅರ್ಧ ಸರ್. ಅದು 4 months ಅಷ್ಟೇ ಸರ್ ನಾನು ನೋಡಿದ್ದು. 2 months ಯೂಸ್ ಮಾಡ್ಕೊಳ್ಳೇ ಇಲ್ಲ. ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ. ಆದ್ರೂ ಅದ್ರಲ್ಲಿ ನಾನು ಇವಾಗ ಯಾವ್ದೇ ಗ್ರಾಮರ್ ಕೊಟ್ರು ಕೂಡ ನಾನು ಪಟ್ ಅಂತ ಸಾಲ್ವ್ ಮಾಡ್ಬಿಡ್ತೀನಿ ಸರ್. ಮತ್ತೆ ಇವತ್ತು ಸ್ಟಾರ್ಟ್ ಮಾಡಿರೋ ಓರೋ ಕ್ಲಾಸ್ ಸರ್, ಇದು ತುಂಬಾನೇ ಎಫೆಕ್ಟಿವ್ ಸರ್ ನಮ್ಗೆ. ಯಾವ್ದಾದ್ರು ಒಂದು ಟಾಪಿಕ್ ನ ಫಸ್ಟ್ ಸ್ಟಾರ್ಟಿಂಗ್ ಹೆಂಗಿರುತ್ತೆ, ಮಿಡಲ್ ಹೆಂಗಿರುತ್ತೆ, ಎಂಡ್ ಯಾಕೆ ಮಾಡ್ಬೇಕು, ಇವೆಲ್ಲಾನು ನಾವ್ ಯಾವ ತರ ಥಿಂಕ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಸರ್. ಬಟ್ ಇವತ್ ಮಾತ್ರ ಒಂದೇ ಆಕ್ಟಿವಿಟಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಆದ್ರೂನು ಅದ್ರಲ್ಲೇನೆ ನಾನು ಕಲ್ತ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಇವತ್ತಿನ ಕ್ಲಾಸ್ ಅಂತೂ ಹೀಗೇನೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಡೆಫಿನೆಟ್ಲಿ ಪ್ರತಿ ರವಿವಾರ ಈ ಓರಲ್ ಕ್ಲಾಸ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಒಂದು ಮೆಂಟಲಿ ಪ್ರೊಸೆಸ್ ಆಗುತ್ತೆ. ಏನಂತ, ನಾನು ಇದಕ್ಕೆ ಏನು ಉತ್ತರ ಬರೀಬೇಕು, ನಾನು ಹೇಗ್ ಮಾಡ್ಬೇಕು ಅಂತ. ದಟ್ಸ್ ಇಟ್. ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ಸೊ ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸುನಿತಾ ಮ್ಯಾಮ್ ಅವರು ಕೂಡ ರೇಸ್ ಹ್ಯಾಂಡ್ ಮಾಡಿದ್ದಾರೆ. ಸುನಿತಾ ಮ್ಯಾಮ್. Hello. ಎಸ್ ನಮಸ್ತೆ ಮ್ಯಾಮ್. ನಮಸ್ತೆ ಹೇಳಿ. Sir, so you done today's activity now, sir. This is build the confidence to every aspirants. Then it is very good activity, sir. We have more confidence while we are doing this activity. Thank you so much, sir. Please continue this type of activity in the next class also, sir. Definitely, ma'am. Thank you very much. Yes, ಕೊನೆಯದಾಗಿ ಲಾಸ್ಟ್ ಒಬ್ರು ರೆಡಿ ಇದ್ರೆ ಹೇಳ್ಬೋದು. ರೇಸ್ ಯುವರ್ ಹ್ಯಾಂಡ್. ಅಲ್ಲೇ ರೇಸ್ ಯುವರ್ ಹ್ಯಾಂಡ್ ಮಾಡಿ. ಹಾ ಮರಪ್ಪ ಅವರೇ. ಎಸ್ ಬನ್ನಿ ಸರ್. ಸರ್ ನಮಸ್ತೆ ಸರ್. ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಹಲೋ ಸರ್. ಹಾ ಸರ್ ಹೇಳಿ. ಈಗಾಗಲೇ ಅಂಬುಜಾ ಮಿಸ್ ಅವ್ರು ಹೇಳಿದ್ರೆ ಮೇಡಮ್ ಸ್ವಲ್ಪ ನಾವು ತಕ್ಷಣ ಅನ್ಎಕ್ಸ್ಪೆಕ್ಟೆಡ್ ಯಾವ್ದೋ ಒಂದು ಗೊತ್ತಿಲ್ಲದ ವಿಷಯ ಸಡನ್ ಆಗಿ ಎದುರು ಬಂತು, ನಮ್ಗೆ ಆನ್ಸರ್ಸ್ ಆಗ್ಬಿಡ್ತಾವ ಸರ್. ಎಸ್ ಹೌದು. ನಾವು ಅದ್ರ ಬಗ್ಗೆ ಮೊದಲೇ ಏನಾದ್ರು ರೀತಿ ಆನ್ಸರ್ ಮಾಡ್ಬೋದು ಸರ್. ಸಡನ್ ಆಗಿ ಬಂದ್ಕೊಂಡು ಏನಾಗ್ಬಿಡ್ತದ, ಇದ್ರ ಬಗ್ಗೆ ಏನ್ ನಾವು ಆನ್ಸರ್ ಮಾಡ್ಬೇಕು, ಯಾವುದೇ ಕ್ಲಾಸ್ ಆಗಂಗಿಲ್ಲ ಸರ್. ಓಕೆ. ಪ್ರಿಪೇರ್ ಓಕೆ. ಆನ್ಸರ್ ಆಲ್ ಕ್ವೆಶ್ಚನ್. ಓಕೆ. ಸೊ ವಾಟ್ ಈ ಆಕ್ಟಿವಿಟಿದಿಂದ ನಿಮಗೆ ಆ ಸಡನ್ ಆಗಿ ಥಿಂಕ್ ಮಾಡುವಂತ ಕೌಶಲ್ಯ ಬೆಳೀತದ ಅಂತ ನಾನ್ ಮಾಡಿರೋ ಪ್ಲಾನು ಇದು ನಿಜವಾಗ್ಲೂ ಸರಿ ಇದೆನಾ ಅಂತ ಅನ್ಸುತ್ತೆ ಸರ್?
Thank you, sir. Thank you very much. So now I would like to request Rupa Asalkar ಅವರೇ. So last Rupa ma'am ಒಬ್ರು. ಹಾ. ಓಕೆ ಸರ್ ನಾನು ಕ್ಲಾಸ್ ಮಾಡಿದ್ರ ಪ್ರಕಾರ ಅಂತ ನಾಲೆಜ್ ಇಸ್ ಇಂಪಾರ್ಟೆಂಟ್ ಬಟ್ ಡೆಪ್ತ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಸೊ ನಾವೀಗ ನಾಲೆಜ್ ಗ್ರಾಮರ್ ಬಗ್ಗೆ ಆಲ್ಮೋಸ್ಟ್ ನಾನು 2 to 3 ಅಕಾಡೆಮಿಕ್ ಎಲ್ಲ ಜಾಯಿನ್ ಆಗಿದ್ದೆ, ಅಂದ್ರೆ ಎಲ್ಲ ಜಾಯಿನ್ ಆಗಿದೆ. ಅಲ್ಲಿ ನನ್ಗೆ ಅಷ್ಟು ಸರಿ ಅನಿಸ್ಲಿಲ್ಲ ಅನ್ನೋದಕ್ಕಿಂತ ನನ್ಗೆ ಅಷ್ಟು ಡೆಪ್ತ್ ನಾಲೆಜ್ ಬರ್ಲಿಲ್ಲ. ಫಾರ್ ಎಕ್ಸಾಂಪಲ್ ನಾನ್ ಮಕ್ಕಳಿಗೆ ಇವಾಗ ಸ್ಕೂಲಿಗೆ ಹೋದಾಗ ನೌನ್ಸ್ ಬಗ್ಗೆ ಎಲ್ಲ ಹೇಳ್ತಿದ್ದೆ. ನೌನ್ಸ್ ಬಗ್ಗೆ ಹೇಳಿದಾಗ ಒಂದು ನೀವ್ ಹೇಳಿದಾಗ ನನ್ಗೆ ಗೊತ್ತಾಯ್ತದ ಪೊಸೆಸಿವ್ ನೌನ್ ಅಂತ. ಮಕ್ಕಳು ನನ್ನನ್ನ ಕೇಳಿದ್ರು, ಇವಾಗ ಇವಳ ಅಂದ್ರೆ ಹರ್ಸ್, ಆಮೇಲೆ ನೌನ್ ಯಾವ್ದೋ ಒಂದು ವರ್ಡ್ ಹೇಳಿದಾಗ ಪಪ್ಪೀಸ್ ಅಂತ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಅಂದ್ರೆ ಪಪ್ಪಿಯ ಅಂತ. ಮಕ್ಕಳು ನನ್ನ ಕೇಳಿದ್ರು 7th ಸ್ಟ್ಯಾಂಡರ್ಡ್ ಮಕ್ಕಳು, ಮ್ಯಾಮ್ ಇವಾಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಇದು ಪಪ್ಪೀಸ್ ಅಂತ ಹಿಂಗೆಲ್ಲ ಬರುತ್ತಲ್ಲ, ಅದಕ್ಕೆ ಯಾವ ನೌನ್ ಅಂತಾರ ಅಂತ ಕೇಳಿದ್ರು. ನನಗೆ ಪ್ರಾಮಿಸ್ ಅವಾಗ ಗೊತ್ತಾಗ್ಲಿಲ್ಲ. ಆದ್ರೆ ನಾನ್ ಮೊನ್ನೆ ಕ್ಲಾಸ್ ಕೇಳಿದಾಗ ಅಂದ್ರೆ ಈ ತರ ವರ್ಡ್ಸ್ ಬಂತಂದ್ರೆ ಅದು ಪೊಸೆಸಿವ್ ನೌನ್ ಅಂತ ಗೊತ್ತಾಯ್ತು. ನಾನು ನೆಕ್ಸ್ಟ್ ಕ್ಲಾಸ್ ಹೋಗಿ ನನ್ನ ಮಕ್ಕಳಿಗೆ ಹೇಳಿದೆ, ನೀವು ಲಾಸ್ಟ್ ಟೈಮ್ ನಾನು ಈ ಕ್ವಶನ್ ಕೇಳಿದ್ರಿ, ಅದಕ್ಕೆ ಆನ್ಸರ್ ಇದೆ ಅಂತ. ಸೊ ನನ್ನ ಹತ್ರ ನಾಲೆಜ್ ಇತ್ತು, ಅದ್ರ ಡೆಪ್ತ್ ನಾಲೆಜ್ ಇರ್ಲಿಲ್ಲ. ಆದ್ರೆ ಇವಾಗ್ಲೂ ನಾನು ಇಂಗ್ಲಿಷ್ ಕ್ಲಾಸ್ ಹೋದಾಗ ಒಂದೊಂದು ಟಾಸ್ಕ್ ಕೊಡ್ತೀನಿ ನಾನು ಅವ್ರಿಗೆ. ನೀವು ಮೊನ್ನೆ ಫರ್ನಿಚರ್ ಆಯ್ತು, ಆಮೇಲೆ ಡೆಸ್ಕ್, ಆಮೇಲೆ ಮೇಜ್, ಡೆಸ್ಕ್ ಬೆಂಚ್ ಡಿಫ್ರೆನ್ಸ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೆಂಚ್ ಅಂಡ್ ಡೆಸ್ಕ್. ಹಾ ಸರ್, ಇದ್ರ ಬಗ್ಗೆ ಎಲ್ಲ ನಾನು ಕೇಳಿದಾಗ ಮಕ್ಕಳು ಆಲ್ಮೋಸ್ಟ್ ಎಲ್ಲಾನು ಕೇಳಿದ್ರು, ಎಲ್ಲ ವೆರೈಟೀಸ್ ಆಫ್ ಆನ್ಸರ್ಸ್ ಬಂತು. ಅವಾಗ ಮಕ್ಕಳಿಗೂ ನಾಲೆಜ್ ಜಾಸ್ತಿ ಆಯ್ತು, ನನಗೂ ನಾಲೆಜ್ ಜಾಸ್ತಿ ಆಯ್ತು. ಸೊ ನಾನು ಈ ತರ ನಾನು ಅದನ್ನ ಯೂಸ್ ಮಾಡ್ಕೊಂತಿದ್ದೀನಿ ಸ್ಕೂಲ್ ನಲ್ಲಿ. ಥ್ಯಾಂಕ್ ಯು ಸರ್, ನಾನು ನಿಜ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಾನು ಸೆಲೆಕ್ಟ್ ಮಾಡಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಥ್ಯಾಂಕ್ ಯು. ಸೊ ದಿಸ್ ಆಲ್ ಅಬೌಟ್ ಟುಡೇ ಸೆಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ತರದ ಕ್ಲಾಸು ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ ಇನ್ನು ಮುಂದೆನೂ ಕೂಡ. ಪ್ರತಿ ರವಿವಾರ ನಾವು ಈ ಕ್ಲಾಸ್ ಮಾಡೋಣ ಗೈಸ್. ಸೊ ನಾನು ಒಂದೇ ಮಾತು ಹೇಳ್ತೀನಿ, ನಮ್ಮ ವೇದಿಕೆಯನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತೀರೋ ಅಷ್ಟು ನಿಮ್ಗೆ ಒಳ್ಳೇದಿದೆ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತಂತಾರೆ, ಬಟ್ ನನ್ನ ಅಭಿಪ್ರಾಯ ಪ್ರಕಾರ ಪ್ರಾಕ್ಟೀಸ್ ಮೇಕ್ಸ್ ಪ್ರೋಗ್ರೆಸ್ ಅಂತ ಹೇಳ್ತೀನಿ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸ್ಕಿಲ್ಗಳನ್ನ ನೋಡ್ಕೊಳ್ಳಿ, ಪ್ರಾಪರ್ ಆದ ಕ್ಲಾಸ್ಗಳನ್ನ ನೋಡ್ಕೊಳ್ಳಿ, ಆ್ಯಪನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಇದೇ ರೀತಿಯಾದಂಥ GPSTR, HSTR, PU ಲೆಕ್ಚರ್ ಹಾಗೂ ಬೇರೆ ಬೇರೆ ವೇದಿಕೆಗೆ, ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಬೇಕಾಗಿರುವ ಎಲ್ಲ ತರಬೇತಿಗೋಸ್ಕರ ಸಕ್ಸಸ್ ಅಕಾಡೆಮಿ ಜಮಖಂಡಿಯನ್ನು ನೀವು ಸದಾ ಕಾಲ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಕ್ಲಾಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಈ ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ಕೂಡ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಿಲ್ಲ ಅಂದರೆ ಅವ್ರಿಗೂ ಕೂಡ ನಮ್ಮ ತರಗತಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರನ್ನೂ ಸಬ್ಸ್ಕ್ರಿಪ್ಷನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬಾಯ್. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.